Hello everyone, welcome back to my YouTube channel. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾನ್ಸ್ ಕೂಡ ಮಾಡ್ತೀನಿ. ಸೊ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಎಗೇನ್ ನಿಮ್ಮ ಒಂದು ಚಾಯ್ಸಸ್ ಪ್ರಕಾರನೇ ಈ ಒಂದು ಟಾಪಿಕ್ ಕೂಡ ನಾನು ಸೆಲೆಕ್ಟ್ ಮಾಡಿರೋದು. ನೀವೇನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಅದು ಕರಿಯರ್ ಆಗಿರ್ಬೋದು, ಅಥವಾ ಲವ್ ಲೈಫ್ ಬಗ್ಗೆ ಆಗಿರ್ಬೋದು, ಅಥವಾ ಮನಿ ಬಗ್ಗೆ ಆಗಿರ್ಬೋದು. ಸೊ ಲೆಟ್ಸ್ ಸಿ, ಅದ್ರ ಬಗ್ಗೆ ಎಲ್ಲ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಡೈಸ್ ಕೂಡ ನಾವು ಯೂಸ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ಹೊಸಬ್ರಿದ್ದೀರಾ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮಗೆ ನಿಮ್ಮ ಒಂದು ಲೈಫಲ್ಲಿ ಆ ಮೆಸೇಜ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸುತ್ತೆ, ಕಾಮೆಂಟ್ ಸೆಕ್ಷನಲ್ಲಿ 1 1 1 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಸೊ ಎಸ್, ಗ್ರೂಪ್ ಚೂಸ್ ಮಾಡ್ಬೋದು. ಇನ್ನೇನು ಇಮೇಜಸ್ ಬರುತ್ತೆ. ಇನ್ ಕೇಸ್ ನಿಮಗೆ ಇಮೇಜಸ್ನ ಚೂಸ್ ಮಾಡಕ್ಕೆ ಕಷ್ಟ ಆಗ್ತಾ ಇದೆ ಅನ್ಸಿದ್ರೆ ನೋ ವರೀಸ್. ಏನು ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ಝೋಡಿಯಾಕ್ ಸೈನ್ಸ್ ಎರಡರಲ್ಲಿ ಒಂದಿರುತ್ತೆ, ನೀವು ಡೈರೆಕ್ಟಾಗಿ ಚೂಸ್ ಮಾಡ್ಕೊಬೋದು. ಓಕೆ, ಸೊ ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಮುಂದೆ ಬರುತ್ತೆ. ಓಕೆ, ಐ ಹೋಪ್ ಒಂದು ಆಪ್ಷನ್ ಚೂಸ್ ಮಾಡಿದ್ದೀರಾ, ರೈಟ್ ಆಪ್ಷನ್ ಚೂಸ್ ಮಾಡಿದ್ದೀರಾ. ಎಗೇನ್ ನಿಮಗೆ ಕಷ್ಟ ಆಯಿತು ಅನಿಸಿದ್ರೆ ನೋ ವರೀಸ್, ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಝೋಡಿಯಾಕ್ ಸೈನ್ಸ್ ಅಥವಾ ಡೇಟ್ ಆಫ್ ಬರ್ತ್ ಇದೆ. ಓಕೆ, ನೀವು ಡೈರೆಕ್ಟಾಗಿ ನಿಮ್ಮ ಆಪ್ಷನ್ಸ್ನ ಚೂಸ್ ಮಾಡ್ಕೊಳ್ಬೋದು. ಓಕೆ, ಹೆಲೋ ಗ್ರೂಪ್ 1, ಯಾರೆಲ್ಲ ಫಸ್ಟ್ ಆಪ್ಷನ್ ಅಥವಾ ಫಸ್ಟ್ ಇಮೇಜ್ನ ಚೂಸ್ ಮಾಡಿದ್ದೀರಾ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ಏನೆಲ್ಲ ಮೆಸೇಜಸ್ ನಿಮಗೆ ಬರುತ್ತೆ, ಏನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಎವ್ರಿಥಿಂಗ್ 1 by 1 ನೋಡ್ಕೊತಾ ಬರೋಣ. ಸೊ ಗ್ರೂಪ್ 1, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ನಿಮ್ಮ ಒಂದು ಲೈಫಲ್ಲಿ ಅದನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1 1 1 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಸೊ ಲೆಟ್ಸ್ ಸಿ ಏನ್ ಮೆಸೇಜಸ್ ಬರುತ್ತೆ. ಕರೆಂಟ್ ಎನರ್ಜೀಸ್ ನೋಡೋಣ, ಏನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತ ನೋಡೋಣ, ಯಾಕೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತ ನೋಡೋಣ, ಏನ್ ಬ್ಲಾಕ್ ಮಾಡ್ತಾ ಇದೆ, ಏನ್ ಹೆಲ್ಪ್ ಮಾಡ್ತಾ ಇದೆ ಅಂತ ಕೂಡ ನೋಡೋಣ. ಅಂಡ್ ದೆನ್ ಯಾವಾಗ ಆ ಮ್ಯಾನಿಫೆಸ್ಟೇಷನ್ ಫುಲ್ಫಿಲ್ ಆಗುತ್ತೆ ಅಂತ ನೋಡೋಣ. ಆಲ್ ರೈಟ್, ಸೊ ಫಸ್ಟಿಗೆ ಟ್ಯಾರೋ ಕಡೆಯಿಂದ ಲೆಟ್ಸ್ ಸ್ಟಾರ್ಟ್. ಸೊ ಗ್ರೂಪ್ 1, ಲೆಟ್ಸ್ ಸಿ what's coming. Oh god. ಓಕೆ, 3 2 3 ಬಂದಿದೆ, ನಾನು ತಗೊಳ್ಳಲ್ಲ. ಬಟ್ ಈ 3 ಅನ್ನೋದು ತುಂಬಾನೇ ಹೈಲೈಟ್ ಆಯಿತು. ಓಕೆ, ಇಟ್ಸ್ ಫೈನ್. ಓಕೆ, ದೇರ್ ಈಸ್ 8 of cups, 3 of swords, 8 of swords, I mean 8 of cups, ಆಲ್ಮೋಸ್ಟ್ ಸಿಮಿಲರ್. ಓಕೆ, ಸೊ 8 of cups ಬಂದಿದೆ ನಿಮ್ಮ ಒಂದು ಕರೆಂಟ್ ಎನರ್ಜಿಗೆ. ಎಲ್ಲೋ ಒಂದ್ ಕಡೆ ನಿಮ್ಮ ಮೈಂಡ್ ಸೆಟ್ ಡಿಟ್ಯಾಚ್ಮೆಂಟ್ ಮೈಂಡ್ ಸೆಟ್ ಅಲ್ಲಿದೆ, ಎಮೋಷನಲಿ ಡಿಸ್ಕನೆಕ್ಟ್ ಆಗೋ ಮೈಂಡ್ ಸೆಟ್ ಅಲ್ಲಿ ಇದ್ದೀರಾ. ನೀವು ಕರೆಂಟ್ ಸಿಚುವೇಶನ್ ಅಲ್ಲಿ ಎಲ್ಲಿದ್ದೀರಾ, ಅದು ನಿಮ್ಮ ಮನೇಲಾಗಿರ್ಬೋದು, ನಿಮ್ಮ ಕೆಲಸದಾಗಿರ್ಬೋದು, ಅದನ್ನ ನೆಕ್ಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳೋಣ ಏನ್ರ ಬಗ್ಗೆ ಇದು ಹೇಳ್ತಾ ಇದೆ ಅಂತ. ಬಟ್ ಯಾವ ಒಂದು ಸಿಚುವೇಶನ್ ಅಲ್ಲಿ ಇದ್ದೀರಾ ನೀವು, ಕರೆಂಟ್ ಸಿಚುವೇಶನ್ ಅಲ್ಲಿ ಯು ಆರ್ ನಾಟ್ ಹ್ಯಾಪಿ, ಖುಷಿಯಾಗಿಲ್ಲ. ಸುತ್ತಮುತ್ತ ಜನರಿಂದ ನಿಮಗೆ ಎಮೋಷನಲಿ ಹ್ಯಾಪಿನೆಸ್ ಸಿಗ್ತಾ ಇಲ್ಲ. ಯು ಆರ್ ನಾಟ್ ಹ್ಯಾಪಿ. ಎಲ್ಲೋ ಒಂದ್ ಕಡೆ ನೀವೇ ಚೂಸ್ ಮಾಡ್ಕೊಂಡು ಈ ಡೈರೆಕ್ಷನಿಗೆ ಬಂದ್ರಿ, ಆ ಸಿಚುವೇಶನಿಗೆ ಬಂದ್ರಿ. ಬಟ್ ಈ ಒಂದು ಕರೆಂಟ್ ಸಿಚುವೇಶನ್ ಅಲ್ಲಿ ಎಲ್ಲಿದ್ದೀರಾ ಅಲ್ಲಿ ನಿಮಗೆ ಖುಷಿ ಆಗ್ತಾ ಇಲ್ಲ. ಯು ಆರ್ ನಾಟ್ ಎಮೋಷನಲಿ ಹ್ಯಾಪಿ. ಆ ಥರ ಒಂದು ಮೆಸೇಜ್ ಬರ್ತಾ ಇದೆ ಗ್ರೂಪ್ 1. ಆ್ಯಂಡ್ ಲುಕ್ ಎಟ್ ದಿಸ್, ತುಂಬ ಸೀಕ್ರೆಟ್ಸ್ನ ಕೂಡ ಮೇಂಟೈನ್ ಮಾಡ್ತಾ ಇದ್ದೀರಾ. ಅಂದರೆ ಅದು ಯಾರ ಜೊತೆ ಇದ್ದೀರಾ ನೀವು, ಅವ್ರ ಜೊತೆ ಕೂಡ ನೀವು ಓಪನ್ ಅಪ್ ಆಗ್ತಾ ಇಲ್ಲ. ಯಾರ ಜೊತೆ ಎಮೋಷನಲಿ ಕನೆಕ್ಟೆಡ್ ಅಂತ ಕೂಡ ಫೀಲ್ ಆಗ್ತಾ ಇಲ್ಲ. ಆದಷ್ಟು ಬೇಗ ರಿಲೊಕೇಶನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಒಂದ್ ಜಾಗ ಬಿಟ್ಟು ಇನ್ನೊಂದ್ ಜಾಗ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ರಿಲೇಶನ್ಶಿಪ್ ಅಲ್ಲಿ ಇರೋರಿಗೆ
ನಾನೇನು ನೋಡ್ತಾ ಇದ್ದೀನಿ, ಯು ಆರ್ ಥಿಂಕಿಂಗ್ ಟು ಟೇಕ್ ಅ ಬ್ರೇಕ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅಥವಾ ಜಾಸ್ತಿ ಓವರ್ ಆಗಿ ನಿಮ್ಮ ಪಾರ್ಟ್ನರ್ ಜೊತೆ ಅಟ್ಯಾಚ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಆ್ಯಂಡ್ ನಿಮ್ಮ ರೋಟೀನಲ್ಲಿ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀರಾ. ಕರಿಯರಲ್ಲೂ ಕೂಡ ಎಲ್ಲೋ ಒಂದು ಕಡೆ ಡಿಟ್ಯಾಚ್ ಆಗ್ತಾ ಇದ್ದೀರಾ, ಯಾರ ಜನ ಅಷ್ಟು ಓವರ್ ಆಗಿ ಕನೆಕ್ಟ್ ಆಗ್ತಾ ಇಲ್ಲ, ಯಾರ ಜನ ಫ್ರೆಂಡ್ಲಿ ವೇಯಲ್ಲೂ ಕೂಡ ಬಿಹೇವ್ ಮಾಡ್ತಾ ಇದ್ದೀರಾ. ಮನೇಲಿದ್ದೀರಾ ಅಂದರೆ ಮನೆಯವ್ರ ಜೊತೆನೂ ಅಂತ ಒಂದು ಕನೆಕ್ಷನ್ ಫೀಲ್ ಆಗ್ತಾ ಇಲ್ಲ. ಆ ಥರ ಒಂದು ಮೆಸೇಜ್ ಬರ್ತಾ ಇದೆ ಇಲ್ಲಿ. ಅಷ್ಟು ಮಿನಿಟ್ ಅದನ್ನ ಫೋಕಸ್ ಮಾಡ್ತೀನಿ. ಓಕೆ, ಇವಾಗ ಕಾಣಿಸ್ತಾ ಇದೆ ಅಲ್ವಾ? ಓಕೆ, ಈ ಥರ ಒಂದು ಮೆಸೇಜ್ ಬರ್ತಾ ಇದೆ. ಬಟ್ ಯಾ, ಲೆಟ್ಸ್ ಸಿ ಕರೆಂಟ್ ಎನರ್ಜಿ ಹಿಂಗಿದ್ರೆ ನೀವೇನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತ ನೋಡೋಣ. ಓಕೆ, ದಿಸ್ ಇಸ್ ನಾರ್ತ್ ನೋಡ್. ರಾಹು ಬಂದಿದೆ, ಅಕ್ವೇರಿಯಸ್ ಬಂದಿದೆ, ಆ್ಯಂಡ್ 9th ಹೌಸ್ ಬಂದಿದೆ. ಬ್ಯೂಟಿಫುಲ್. ರಾಹು, ಅಕ್ವೇರಿಯಸ್ ಆ್ಯಂಡ್ 9th ಹೌಸ್. ಸೊ ಡೆಫಿನೆಟ್ಲಿ ದಟ್ ಇಸ್ ವಾಟ್. ನಿಮಗೆ ಎಲ್ಲಿದ್ದೀರಾ ಅಲ್ಲಿಂದ ಒಂದು ಮೇಜರ್ ಟ್ರಾವೆಲ್ ಮಾಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ. ಚೇಂಜಸ್ ಬೇಕು ನಿಮಗೆ. ಇನ್ಫ್ಯಾಕ್ಟ್ ನಿಮ್ಮ ಒಂದು ರಾಹು 9th ಹೌಸ್, ಅಕ್ವೇರಿಯಸ್ ಮನೆ ಬಂದ್ಬಿಟ್ಟು ರಾಹುದೆ. ಓಕೆ, ಸೊ ರಾಹು ಅದ್ರ ಮನೆಯಲ್ಲೇ ಇದೆ, ಆ್ಯಂಡ್ 9th ಹೌಸ್ ಬಗ್ಗೆ ತೋರಿಸ್ತಾ ಇದೆ. ಸೊ ತುಂಬ ಜನ ನಾನು ಏನು ನೋಡ್ತಾ ಇದ್ದೀನಿ, ನೀವು ಡಿಟ್ಯಾಚ್ಡ್ ಆಗ್ತಾ ಇದ್ದೀರಾ. ನಿಮ್ಮ ಒಂದು ಕಲ್ಚರ್, ನಿಮ್ಮ ಫ್ಯಾಮಿಲಿ, ನೀವು ನಿಮ್ಮ ಫ್ಯಾಮಿಲಿ ಬಿಲೀಫ್ ಮಾಡ್ಕೊಂಡು ಬರ್ತಿರೋದಕ್ಕೂ ನಿಮ್ಮ ಒಂದು ಮೈಂಡ್ ಸೆಟ್ಟಿಗೂ ತುಂಬ ಡಿಫ್ರೆನ್ಸಸ್ ಇದೆ. ಎಲ್ಲೋ ಒಂದು ಕಡೆ ಐ ಫೀಲ್ ಲೈಕ್ ನಿಮ್ಮ ಫ್ಯಾಮಿಲಿಯಿಂದ ಸ್ವಲ್ಪ ಡಿಟ್ಯಾಚ್ ಆಗೋಣ, ಅಥವಾ ಫ್ಯಾಮಿಲಿಗೆ ತುಂಬ ಕನೆಕ್ಟ್ ಆಗೋದಕ್ಕೆ ಆಗ್ತಾ ಇಲ್ಲ ನಿಮಗೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ನಿಮ್ಮ ಒಂದು ಮೈಂಡ್ ಸೆಟ್, ಅವರ ಒಂದು ಮೈಂಡ್ ಸೆಟ್ ತುಂಬಾ ಏನು ಡಿಫ್ರೆನ್ಸಸ್ ಇದೆ. ನಿಮ್ಮ ಬಿಲೀಫ್ ಸಿಸ್ಟಮ್, ಅವರ ಬಿಲೀಫ್ ಸಿಸ್ಟಮ್ ತುಂಬಾ ಡಿಫ್ರೆನ್ಸಸ್ ಇದೆ ಅನ್ಬೋದು. ಸೊ ದ ಥಿಂಗ್ ಈಸ್, ಏನು ಗೊತ್ತಾ, ನಿಮಗೆ ಒಂದು ಮಾಡರ್ನ್ ಪರ್ಸನ್ ಅಂತಾನೆ ಇಟ್ಕೊಳ್ಳೋಣ ನಿಮ್ಮನ್ನ ಒಂದು. ಓಕೆ, ನೀವು ಯಾವ ಥರ ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಜಾಸ್ತಿ ಫಾಲೋ ಮಾಡಲ್ಲ ಪ್ರಾಬಬ್ಲಿ. ಆ್ಯಂಡ್ ನಿಮಗೆ ನಿಮ್ಮ ಚಾಯ್ಸಸ್ ಮ್ಯಾಟರ್ ಆಗುತ್ತೆ ಅನ್ನೋದಕ್ಕಿಂತ ನೀವು ಒಂದು ಸ್ವಲ್ಪ ಫಾರಿನ್ ಕಲ್ಚರ್ಗೆ ಅಡ್ಜಸ್ಟ್ ಆಗುವಂಥ ಒಂದು ಪರ್ಸನ್. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಮನೆಯವರು ಕಂಪ್ಲೀಟ್ಲಿ ಟ್ರೆಡಿಷ್ನಲ್ ಆಗಿರ್ತಾರೆ. ಸೊ ಈ ಥರ ಆದಾಗ ಏನಾಗುತ್ತೆ, ನಿಮ್ಮ ಮೈಂಡ್ಸೆಟ್ ಅವರ ಮೈಂಡ್ಸೆಟ್ ಮ್ಯಾಚ್ ಆಗಲ್ಲ. ಆ ಥರ ಒಂದು ಮೆಸೇಜ್ ನೋಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ನಿಮಗೆ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ನಿಮ್ಮ ಫ್ಯಾಮಿಲಿಯವರು ನಿಮ್ಮ ಮೇಲೆ ಹಾಕಿದ್ದಾರೆ, ಅಥವಾ ನಿಮ್ಮ ಫ್ಯಾಮಿಲಿ ಅವರಿಂದ ಏನು ಎಕ್ಸ್ಪೆಕ್ಟೇಷನ್ಸ್ ಬರ್ತಾ ಇದೆ, ನಿಮಗೆ ಅದರಿಂದ ದೂರ ಹೋಗೋಣ ಅನ್ನೋ ಥಾಟ್ ಬರ್ತಾ ಇದೆ. ಡೆಫಿನೆಟ್ಲಿ ನಿಮಗೆ ಎಲ್ಲಿದ್ದೀರಾ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಹ್ಯಾಪಿನೆಸ್ ಇಲ್ಲ. ರಿಲೊಕೇಶನ್ ಮಾಡಬೇಕು, ಬೇರೆ ಕಡೆ ಟ್ರಾವೆಲ್ ಮಾಡಬೇಕು. ಮೇಯ್ನ್ ಆಗಿ ನಾನು ಏನು ನೋಡ್ತಾ ಇದ್ದೀನಿ, ನೀವು ಟ್ರಾವೆಲ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಅಂದರೆ ಇಷ್ಟು ದಿನ ಪ್ರಾಬಬ್ಲಿ ಫೋಕಸ್ ಬಂದ್ಬಿಟ್ಟು ಕರಿಯರ್ ಗ್ರೋತ್ ಮೇಲಿತ್ತು, ಫಿನಾನ್ಷಿಯಲ್ ಗ್ರೋತ್ ಮೇಲಿತ್ತು. ಬಟ್ ನಾನು ಏನು ನೋಡ್ತೀನಿ, ನಿಮಗೆ ಯು ಆರ್ ಮ್ಯಾನಿಫೆಸ್ಟಿಂಗ್ ಟ್ರಾವೆಲ್, ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್. ಅಲ್ಲೇ ಸೆಟಲ್ಮೆಂಟ್ ಅನ್ನೋದನ್ನ ನೋಡ್ತಾ ಇಲ್ಲ. ಮೋರ್ ಲೈಕ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಚಾನ್ಸಸ್ ಜಾಸ್ತಿ ಇದೆ. ಎಸ್ಪೆಷಲಿ ಜಸ್ಟ್ ಅ ಮಿನಿಟ್ ಗೈಸ್. ಓಕೆ, ಎಸ್ಪೆಷಲಿ ಯಾರೆಲ್ಲ ಫಾರಿನ್ ಟ್ರಾವೆಲ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಫಾರಿನ್ ಏನು ಅದು ಕರಿಯರ್ ರಿಲೇಟೆಡ್ ಆಗಿರ್ಬೋದು, ನೋಡೋಣ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಬಟ್ ಅಕ್ವೇರಿಯಸ್ ಆ್ಯಂಡ್ 9th ಹೌಸ್ ಬಂದಿರೋದ್ರಿಂದ ಕರಿಯರ್ ರಿಲೇಟೆಡ್ ಆಗಿರೋ ಪಾಸಿಬಿಲಿಟೀಸು ಇದೆ. ಬಟ್ ಮೋರ್ ಲೈಕ್ ನಾನು ನಿಮ್ಮ ಫ್ರೆಂಡ್ಸ್ ಜೊತೆ ಫಾರಿನ್ ಟ್ರಾವೆಲ್ ಪ್ಲ್ಯಾನ್ ಮಾಡೋದು, ಅಥವಾ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಪ್ಲ್ಯಾನ್ ಮಾಡೋದು, ಅಥವಾ ಅಟ್ಲೀಸ್ಟ್ ಔಟ್ಸೈಡ್ ಸ್ಟೇಟ್ ಟ್ರಾವೆಲ್ ಪ್ಲ್ಯಾನ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಸೊ ಯು ಗೈಸ್ ಆರ್ ಮ್ಯಾನಿಫೆಸ್ಟಿಂಗ್ ಟ್ರಾವೆಲ್. ಮೇಯ್ನಾಗಿ ಟ್ರಾವೆಲ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಎಸ್ಪೆಷಲಿ ನಿಮ್ಮ ಫ್ರೆಂಡ್ಸ್ ಜೊತೆ, ಬಿಕಾಸ್ ಅಕ್ವೇರಿಯಸ್ ಬಂದ್ಬಿಟ್ಟು 11th ಝೋಡಿಯಾಕ್ ಸೈನ್ ಅಲ್ವಾ. ಸೊ ಎಸ್ಪೆಷಲಿ ನಿಮ್ಮ ಫ್ರೆಂಡ್ಸ್ ಜೊತೆ, ಒಂದು ಲಾರ್ಜರ್ ಗ್ಯಾಂಗ್ ಜೊತೆ ನೀವು ಹೋಗೋದು, ಅಥವಾ ನೀವು ಸೋಲೋ ಟ್ರಿಪ್ಪೇ ಮಾಡ್ಬೋದು. ಬಟ್ ಒಂದು ಹೊಸ ಗ್ರೂಪ್ ಸ್ಟ್ರೇಂಜರ್ಸ್ ಜೊತೆ, ಹೊಸ ಪೀಪಲ್ ಜೊತೆ ನೀವು ಕನೆಕ್ಟ್ ಆಗೋದು, ಅವ್ರ ಜೊತೆ ನೀವು ಟ್ರಾವೆಲ್ ಮಾಡೋದು, ಆ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ ನಾನು. ತುಂಬ ಜನ ನಾನು ಏನು ನೋಡ್ತಾ ಇದ್ದೀನಿ, ನೀವು ವೆರಿ ಸೂನ್ ಒಂದು ಹೊಸ ಆರ್ಗನೈಸೇಷನ್ಗೆ ಜಾಯ್ನ್ ಆಗ್ತೀರಾ.
ಹೊಸ ಕಮ್ಯುನಿಟಿಗೆ ಜಾಯ್ನ್ ಆಗ್ತೀರಾ ಅಥವಾ ಹೊಸ ಗ್ರೂಪಿಗೆ ಜಾಯ್ನ್ ಆಗ್ತೀರಾ ಅಂತ ಹೇಳ್ಬೋದು. ಎಲ್ಲಿ ನೀವು ಹೊಸ ಹೊಸ ಮೈಂಡ್ಸೆಟ್ಗಳನ್ನ ಮೀಟ್ ಮಾಡ್ತೀರಾ, ಹೊಸ ಹೊಸ ಜನರನ್ನ ಮೀಟ್ ಮಾಡ್ತೀರಾ, ಹೊಸ ಹೊಸ ಆ್ಯಕ್ಟಿವಿಟೀಸ್ನ ಮಾಡ್ತೀರಾ, ಡಿಫ್ರೆಂಟ್ ಮೈಂಡ್ಸೆಟ್ ಪೀಪಲ್ ಎಲ್ಲ ಕನೆಕ್ಟ್ ಆಗಿಬಿಟ್ಟು ನಿಮಗೆ ಏನೋ ಒಂದು ಹೊಸ ನಾಲೆಜ್ ಅಥವಾ ಇಲ್ಲಿವರೆಗೂ ನಿಮಗೆ ಗೊತ್ತಿಲ್ಲದಿರುವಂಥ ಒಂದಷ್ಟು ವಿಷಯಗಳನ್ನ ನೀವು ಫಿಗರ್ ಔಟ್ ಮಾಡ್ತೀರಾ ಅಂತಲೇ ಹೇಳ್ಬೋದು. ಸೊ ಎಸ್, ಗ್ರೂಪ್ ಒನ್ ವೆರಿ ಬ್ಯೂಟಿಫುಲ್. ಇವಾಗ ಫಾರ್ ಎನ್ ಎಕ್ಸಾಂಪಲ್ ಸಿ, ನೀವು ಯಾವುದೋ ಒಂದು ಡ್ಯಾನ್ಸ್ ಕ್ಲಾಸಿಗೆ ಜಾಯ್ನ್ ಆಗ್ತೀರಾ ಅಂದ್ಕೊಳ್ಳಿ. ನಿಮಗೆ ಗೊತ್ತಿರಲ್ಲ, ಯಾರೂ ಗೊತ್ತಿರಲ್ಲ, ಐ ಡೋಂಟ್ ಥಿಂಕ್ ಸೊ ನಿಮಗೆ ಏನೋ ಒಂದು ಮ್ಯೂಚುವಲ್ ಫ್ರೆಂಡ್ಸಿಂದ ನೀವು ಹೋಗ್ತಾ ಇದ್ದೀರಾ ಅಂತ. ಬಟ್ ಆ ಒಂದು ಗ್ರೂಪಲ್ಲಿ ನಿಮಗೆ ಯಾರೂ ಗೊತ್ತಿರಲ್ಲ, ಎಲ್ಲರೂ ನಿಮ್ಮ ಸ್ಟ್ರೇಂಜರ್ಸೇ ಆಗಿರ್ತಾರೆ, ಎಲ್ಲರೂ ನಿಮಗೆ ಹೊಸ ಫೇಸಸ್ಸೇ ಆಗಿರ್ತಾರೆ. ಸೊ ಅವ್ರನ್ನ ಮೀಟ್ ಆಗ್ತೀರಾ, ಒಂದು ದೊಡ್ಡ ಗ್ರೂಪ್ ಆಫ್ ಫ್ರೆಂಡ್ಸ್ ಮಾಡ್ಕೊತೀರಾ, ಒಂದು ದೊಡ್ಡ ಗ್ರೂಪಿಗೆ ನೀವು ಬಿಲಾಂಗ್ ಆಗ್ತೀರಾ. ಆ್ಯಂಡ್ ದೆನ್ ನೀವು ಅವ್ರ ಜೊತೆ ಟ್ರಾವೆಲ್ ಮಾಡೋದು, ಹೈಯರ್ ನಾಲೆಜ್ ಬಗ್ಗೆ ಎಸ್ಪೆಷಲಿ ತುಂಬ ನಾಲೆಜ್ ಗೇನ್ ಮಾಡ್ತೀರಾ ಅಂತಲೇ ಹೇಳ್ಬೋದು. ನೀವು ಇದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಗ್ರೂಪ್ ಒನ್. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಏನು ನೋಡ್ತೀನಿ, ತುಂಬ ಜನ ವೆರಿ ಸೂನ್ ಏನೋ ಒಂದು ಹೊಸ ಲ್ಯಾಂಗ್ವೇಜ್ ಬಗ್ಗೆ ಕಲಿಬೋದು, ಹೊಸ ಟಾಪಿಕ್ ಬಗ್ಗೆ ನೀವು ನಿಮ್ಮ ನಾಲೆಜ್ನ ಬೆಳೆಸ್ಕೊಬೋದು. ಫಾರ್ ಎನ್ ಎಕ್ಸಾಂಪಲ್ ಆಸ್ಟ್ರಾಲಜಿ ಅಂತಲೇ ಇಟ್ಕೊಳ್ಳಿ. ಇವಾಗ ಆಸ್ಟ್ರಾಲಜಿ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಿರಲ್ಲ, ಬಟ್ ಯಾವಾಗ ನೀವು ಆ ಲೈಕ್ ಮೈಂಡೆಡ್ ಪೀಪಲ್ ಜೊತೆ ಕನೆಕ್ಟ್ ಆಗ್ತೀರಾ, ಮಿಂಗಲ್ ಆಗ್ತೀರಾ, ಆವಾಗ ಅವರು ಶೇರ್ ಮಾಡ್ಕೊತಾರೆ, ಅವರ ನಾಲೆಜ್ ಎಷ್ಟಿದೆ ಅಂತ ಶೇರ್ ಮಾಡ್ಕೊತಾರೆ. ಆ್ಯಂಡ್ ನಿಮಗೂ ಗೊತ್ತಾಗುತ್ತೆ, ಓಕೆ ಆಸ್ಟ್ರಾಲಜಿ ಬಗ್ಗೆ ಇನ್ನೂ ಡೀಪಾಗಿ ಗೊತ್ತಾಗುತ್ತೆ. ಸೊ ನಾನೇನು ನೋಡ್ತಾ ಇದ್ದೀನಿ, ನಿಮ್ಮ ನಾಲೆಜ್, ಹೈಯರ್ ನಾಲೆಜ್ ಕಡೆ ಕೂಡ ನೀವು ಹೋಗ್ತಾ ಇದ್ದೀರಾ, ಆ್ಯಂಡ್ ಅದ್ರ ಕಡೆ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ರೈಟ್. ಸೊ ಓಕೆ, ಲೆಟ್ಸ್ ಸಿ, ನೋಡೋಣ ಏನು ಮೆಸೇಜ್ ಇದೆ ಇದ್ರ ಬಗ್ಗೆ ಅಂತ. ಗ್ರೂಪ್ ಒನ್ ಮೇನಾಗಿ ನಾನು ಏನು ನೋಡ್ತಾ ಇದ್ದೀನಿ ಗೊತ್ತಾ, ಮೇನಾಗಿ ನಿಮಗೆ ಈ ಚೇಂಜಸ್ ಕೂಡ ಬೇಕಿತ್ತು. ನಿಮಗೆ ನಾನು ಇದ್ದಿದ್ದು ಫ್ರೆಂಡ್ಸ್ ಗ್ರೂಪಲ್ಲೇ ಇರೋದು ಬೇಡ, ಸ್ವಲ್ಪ ಎಕ್ಸ್ಪೋಜರ್ ಇರಲಿ, ಸ್ವಲ್ಪ ಹೊಸ ಪೀಪಲ್ನ ಮೀಟ್ ಆಗೋಣ, ನ್ಯೂ ಮೈಂಡ್ಸೆಟ್ಗಳ ಜೊತೆ ಮೀಟ್ ಆಗೋಣ, ಹೊಸ ಕನೆಕ್ಷನ್ ಮಾಡ್ಕೊಳ್ಳೋಣ, ಯುನೋ ಈ ಥರ ಫಾರಿನ್ ಪೀಪಲ್ ಜೊತೆ ಮಿಂಗಲ್ ಆಗೋಣ, ಔಟ್ ಆಫ್ ಬಾಕ್ಸ್ ಟ್ರೈ ಮಾಡೋಣ, ಈ ಥರ ಎಲ್ಲ ಥಾಟ್ ಇತ್ತು ಅಂದರೆ, ಅಥವಾ ನೀವೇನಾದರೂ ಎಸ್ಪೆಷಲಿ ಆನ್ಲೈನಲ್ಲೂ ನೀವು ಆಗೋ ಪಾಸಿಬಿಲಿಟಿ ಇದೆ. ಇಟ್ಸ್ ಲೈಕ್ ಆನ್ಲೈನಲ್ಲಿ ನೀವು ಹೊಸ ಒಂದು ಕಮ್ಯುನಿಟಿನ ಮೀಟ್ ಮಾಡ್ತೀರಾ, ಹೊಸ ಪೀಪಲ್ನ ಮೀಟ್ ಮಾಡ್ತೀರಾ, ಒಂದು ಗ್ರೂಪ್ ಕ್ರಿಯೇಟ್ ಆಗುತ್ತೆ, ಆ್ಯಂಡ್ ಆ ಗ್ರೂಪಿಂದ ನೀವು ಹೊಸ ಹೊಸ ಎಕ್ಸ್ಪೋಜರ್, ಹೊಸ ಹೊಸ ಮೈಂಡ್ಸೆಟ್ಗಳನ್ನ ಮೀಟ್ ಆಗೋದು, ಕನೆಕ್ಟ್ ಆಗೋದು, ಏನೋ ಈ ಥರ ಒಂದು ಚಾನ್ಸಸ್ ಇದೆ. ಲೆಟ್ಸ್ ಸಿ ಏನು ಮೆಸೇಜ್ ಇದೆ ಅಂತ, ಯಾಕೆ ನೀವು ಇದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತ ನೋಡೋಣ. ಓಕೆ, ದೇರ್ ಈಸ್ ದ ಸನ್ ರೈಸ್ ಟು ದ ಒಕೇಶನ್. ಮೇ ಬಿ ಗ್ರೂಪ್ ಒನ್ ನಿಮಗೆ ಸನ್ ನಿಮ್ಮ ಮೇಲೆ ಬರ್ತಾ ಇದೆ, ಬ್ರೈಟ್ನೆಸ್ ಅನ್ನೋದು ನಿಮ್ಮ ಮೇಲೆ ಬರ್ತಾ ಇದೆ, ಎಸ್ಪೆಷಲಿ ನಿಮ್ಮ 9th ಹೌಸ್ ಮೇಲೆ ಬರ್ತಾ ಇದೆ. ಮೇ ಬಿ ದಿಸ್ ಈಸ್ ದ ಟೈಮ್ ನಿಮ್ಮ ಒಂದು ಸೋಷಿಯಲ್ ಸರ್ಕಲ್ನ ಬ್ರಾಡ್ ಮಾಡ್ಕೊಳ್ಳೋದಕ್ಕೆ. ದಿಸ್ ಈಸ್ ದ ಟೈಮ್ ಹೊಸ ಒಂದು ಏನೋ ಒಂದು ಔಟ್ ಆಫ್ ಬಾಕ್ಸ್ ನಾಲೆಜ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಫಾರ್ ಎನ್ ಎಕ್ಸಾಂಪಲ್, ನೀವು IT ವರ್ಕ್ ಮಾಡ್ತಾ ಇದ್ರಿ ಅಂದ್ಕೊಳ್ಳಿ. ಓಕೆ, ನೀವು ಇವಾಗ ನಿಮಗೆ ಚಾನ್ಸ್ ಸಿಗ್ತಾ ಇದೆ, ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಔಟ್ ಆಫ್ ಬಾಕ್ಸ್ ಏನೋ ಒಂದು ಹೊಸದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಔಟ್ ಆಫ್ ಯುವರ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಆಲ್ ಆಫ್ ಅ ಸಡನ್ ಫ್ಯಾಷನ್ ಬಗ್ಗೆ ನೀವು ತಿಳ್ಕೊಬೋದು, ಆಲ್ ಆಫ್ ಅ ಸಡನ್ ನೀವು ಕ್ರಿಸ್ಟಲ್ಸ್ ಬಗ್ಗೆ ಕಲಿಬೋದು, ಅಥವಾ ಆಲ್ ಆಫ್ ಅ ಸಡನ್ ಕೋಡಿಂಗ್ ಬಗ್ಗೆ ಕಲಿಬೋದು. ಸಮಥಿಂಗ್ ಔಟ್ ಆಫ್ ಬಾಕ್ಸ್. ಆಲ್ ಆಫ್ ಅ ಸಡನ್ ನೀವು ಒಂದು ಬುಕ್ ರೀಡಿಂಗ್ ಹ್ಯಾಬಿಟ್ನ ಸ್ಟಾರ್ಟ್ ಮಾಡ್ಕೊಬೋದು. ಮೇ ಬಿ ನಿಮ್ಮ ಲೈಕ್ ನೀವೊಂದು ಫಿಕ್ಷನ್ ಬುಕ್ ಓದ್ತಾ ಇದ್ರಿ ಅನಿಸುತ್ತೆ, ಬಟ್ ನೀವು ಯಾವ ಥರ ಒಂದಷ್ಟು ಜನನ ಮೀಟ್ ಆಗ್ತೀರಾ ಅಂದರೆ, ಅವರು ನಿಮಗೆ ಬೇರೆ ಒಂದು ಟಾಪಿಕ್ ಬಗ್ಗೆ ಬುಕ್ ಓದೋದ್ರ ಬಗ್ಗೆನೇ ನಿಮಗೆ ಇಂಟ್ರಡ್ಯೂಸ್ ಮಾಡಿಕೊಡ್ಬೋದು. ರೈಟ್. ಆವಾಗ ಏನಾಗುತ್ತೆ, ಏನೋ ಒಂದು ಹೊಸ ಒಂದು ಥಾಟ್ಸಿಗೆ, ಹೊಸ ಒಂದು ಟಾಪಿಕ್ಕಿಗೆ ನೀವು ಎಕ್ಸ್ಪೋಜರ್ ಆಗ್ತೀರಾ ಅಂತ ಹೇಳ್ಬೋದು. ಸೊ ನಾನು ಏನು ನೋಡ್ತಾ ಇದ್ದೀನಿ, 9th ಹೌಸ್ ಮೇಲೆ ಲೈಟ್ ಬೀಳ್ತಾ ಇದೆ. ನಿಮ್ಮ ಒಂದು ಬರ್ತ್ ಚಾರ್ಟಲ್ಲಿ 9th ಹೌಸಲ್ಲಿ ಏನಾಗ್ತಾ ಇದೆ ಅಂತ ಚೆಕ್ ಮಾಡಿ ಡಬಲ್ ಕನ್ಫರ್ಮೇಷನ್ಗೆ. ಬಟ್ ಟ್ರಸ್ಟ್ ಮೀ, ನ್ಯೂ ನಾಲೆಜ್ ಆ್ಯಂಡ್ ಟ್ರಾವೆಲ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಇದಕ್ಕೆ ಇಟ್ಸ್ ಲೈಕ್ ಏನು ಗೊತ್ತಾ, ಮೇ ಬಿ ಸನ್ ಅಂತ ಅಂದರೆ ಇದೊಂಥರ ನ್ಯಾಚುರಲ್ ಆತ್ಮಕಾರಕ ಎಲ್ಲರಿಗೂ. ಮೇ ಬಿ ನಿಮ್ಮನ್ನ ನೀವು ಆ ಥರ ನೋಡ್ಕೊತಾ ಇದ್ರಿ, ನಿಮ್ಮನ್ನ ನೀವು
ಹೊಸ ಒಂದು ಗ್ರೂಪಿಗೆ ಬಿಲಾಂಗ್ ಆಗೋದು, ಹೊಸ ಹೊಸ ಜನರನ್ನ ಮೀಟ್ ಮಾಡೋದು, ಹೊಸ ಹೊಸ ಮೈಂಡ್ಸೆಟ್ಗಳ ಜೊತೆ ಬೆರೆಯೋದು, ಗೊತ್ತಿಲ್ದಿರೋದೇನೋ ಒಂದನ್ನು ಕಲ್ತ್ಕೊಳ್ಳೋದು, ನಾಲೆಡ್ಜ್ ಬೆಳೆಸ್ಕೊಳ್ಳೋದು, ಟ್ರಾವೆಲ್ ಮಾಡೋದು. ಮೇ ಬಿ ದಿಸ್ ಈಸ್ ಯೋರ್ ಥಿಂಗ್ ಅನಿಸುತ್ತೆ ಗ್ರೂಪ್ 1. ಮೇ ಬಿ ನಿಮಗೆ ಯಾವಾಗಲೂ ಇದೊಂದು ಬೇಕಿತ್ತು. ಯಾವಾಗಲೂ ಇವಾಗ ಶೋ ಆಫ್ ಮಾಡೋದು ಒಬ್ಬೊಬ್ರಿಗೆ ಒಂದೊಂದು ಥರ ಶೋ ಆಫ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರುತ್ತೆ. ಒಬ್ಬೊಬ್ಬರಿಗೆ ಬಟ್ಟೆ ಶೋ ಆಫ್ ಮಾಡೋದು, ಒಬ್ಬೊಬ್ಬರಿಗೆ ಬ್ರ್ಯಾಂಡೆಡ್ ಬ್ಯಾಗ್ಸ್ನ ಶೋ ಆಫ್ ಮಾಡೋದು, ಒಬ್ಬೊಬ್ರಿಗೆ ಕಾರ್ನ ಶೋ ಆಫ್ ಮಾಡೋದು. ಮೇ ಬಿ ಯು ಆರ್ ದಿಸ್ ಕೈಂಡ್ ಆಫ್ ಪರ್ಸನ್. ನಿಮ್ಮ ನಾಲೆಜ್ನ ಶೋ ಆಫ್ ಮಾಡೋದು, ನಿಮ್ಮ ಟ್ರಾವೆಲ್ ಲೊಕೇಶನ್ಸ್ನ ಶೋ ಆಫ್ ಮಾಡೋದು, ಯುನೋ ಔಟ್ ಆಫ್ ಬಾಕ್ಸ್ ನಿಮ್ಮ ಥಾಟ್ ಪ್ರೊಸೆಸ್ ಅಂತಲೇ ಹೇಳ್ಬೋದು ಗ್ರೂಪ್ 1. ಆ್ಯಂಡ್ ಫೈನಲಿ ಯು ಆರ್ ಮ್ಯಾನಿಫೆಸ್ಟಿಂಗ್ ಇಟ್. ನಿಮ್ಮದೇ ಅದು ನಿಮ್ಮದು ನಿಮಗೆ ಸಿಗ್ತಾ ಇದೆ ಅನ್ಬೋದು. Right, there is phases, since even when you are not whole, I mean sorry shine, since ante shine even when you are not whole. ಸೊ ಏನು ಗೊತ್ತಾ, ಒಂಥರ ನೀವು ಒಂದು ಸ್ವಲ್ಪ ಪರ್ಫೆಕ್ಷನಿಸ್ಟ್ ಅಂತ ಹೇಳಿದ್ರು ಡೌಟ್ ಇಲ್ಲ. ನಿಮಗೆ ಹೆಂಗೆ ಅಂತಂದರೆ, ಇವಾಗ ನಾನು ಟ್ರಾವೆಲ್ ಮಾಡೋದಕ್ಕೂ ಮುಂಚೆ ಸೆಟಲ್ ಆಗಬೇಕು, ಟ್ರಾವೆಲ್ ಮಾಡೋದಕ್ಕೂ ಮುಂಚೆ ಇಷ್ಟೇ ಸೇವಿಂಗ್ಸ್ ಮಾಡಿರಬೇಕು, ಟ್ರಾವೆಲ್ ಮಾಡೋದಕ್ಕೂ ಮುಂಚೆ ನಾನು ಇಷ್ಟು ಮಟ್ಟಿಗೆ ಕಂಫರ್ಟ್ ಝೋನಲ್ಲಿ ಇರಬೇಕು, ಇಷ್ಟು ಎಕ್ಸ್ಪೀರಿಯನ್ಸ್ ಇರಬೇಕು, ಇಷ್ಟು ಸೇಫ್ಟಿನೆಸ್ ಇರಬೇಕು, ಹೀಗೆಲ್ಲ ಮುಂಚೆ ಯೋಚನೆ ಮಾಡ್ಕೊತಿದ್ರಿ ಅನಿಸುತ್ತೆ. ಬಟ್ ಅಥವಾ ಇವಾಗ ಜೀವನದಲ್ಲಿ ಏನಾದ್ರು ಅಚೀವ್ ಮಾಡಬೇಕು ಅಂದರೆ ಅದಕ್ಕೊಂದು ಪರ್ಫೆಕ್ಷನ್ ಬೇಕು, ಅದಕ್ಕೊಂದು ಕಂಪ್ಲೀಟ್ನೆಸ್ ಅನ್ನೋದೊಂದು ಬೇಕು ಅಂತ ನೀವು ಅನ್ಕೊತಾ ಇದ್ರಿ. ಬಟ್ ನಿಮಗೆ ಗೊತ್ತಾಗುತ್ತೆ ಇಟ್ಸ್ ಓಕೆ, ಸ್ಟೆಪ್ ಬೈ ಸ್ಟೆಪ್ ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಫೋಕಸ್ ಮಾಡಿಕೊಂಡು ಕರಿಯರು ಗ್ರೋತ್ ಆಗಿರ್ಬೇಕಾದ್ರೆ ನನ್ನ ಅದರ್ ಡ್ರೀಮ್ಸ್ನ ಕೂಡ ನಾನು ಫುಲ್ಫಿಲ್ ಮಾಡ್ಕೊಬೋದು. ಇದು ನಿಮಗೆ ರಿಯಲೈಸ್ ಆಗೋದನ್ನು ನೋಡ್ತಾ ಇದ್ದೀನಿ. ರೈಟ್, ಆ್ಯಂಡ್ ವಾವ್, ವೆರಿ ಬ್ಯೂಟಿಫುಲ್. ಓಕೆ, ಲೆಟ್ಸ್ ಸಿ ಏನು ನಿಮ್ಮನ್ನ ಬ್ಲಾಕ್ ಮಾಡ್ತಾ ಇದೆ. ಇದನ್ನು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ನಿಮಗೆ ಏನು ಬ್ಲಾಕ್ ಮಾಡ್ತಾ ಇದೆ ಅನ್ನೋದನ್ನ ನೋಡೋಣ ಗ್ರೂಪ್ 1. ಇಟ್ಸ್ ಓಕೆ. ಏನಾಗುತ್ತೆ ಗೊತ್ತಾ, ಒಂದಷ್ಟು ಜನ ಕರಿಯರ್ ಎಲ್ಲ ಸೆಟಲ್ ಮಾಡಿಬಿಟ್ಟು ಟ್ರಾವೆಲ್ ಮಾಡ್ತಾರೆ, ಹೊಸ ಹೊಸ ಜಾಗಕ್ಕೆ ಹೋಗ್ತಾರೆ, ಹೊಸ ಹೊಸ ಪೀಪಲ್ನ ಮೀಟ್ ಆಗ್ತಾರೆ. ನೀವು ಕಂಪ್ಲೀಟಾಗಿ ಸೆಟಲ್ ಆದಾದ್ಮೇಲೆ ಎಲ್ಲ ಮಾಡಬೇಕು ಅನ್ನೋದಿಲ್ಲ. ದಟ್ಸ್ ವಾಟ್ ಯು ಆರ್ ಬ್ರೇಕಿಂಗ್ ದ ರೂಲ್ಸ್. ಫ್ಯಾಮಿಲಿ ರೂಲ್ಸ್ನ ಬ್ರೇಕ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಫ್ರೆಂಡ್ಸ್ ರೂಲ್ಸ್ನ ಬ್ರೇಕ್ ಮಾಡ್ತಾ ಇದ್ದೀರಾ, ಅಥವಾ ನೀವೇ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಅಂದ್ಕೊಂಡಿದ್ರಿ ಅನಿಸುತ್ತೆ, ಓಕೆ ಬ್ರೇಕ್ ಮಾಡೋದಕ್ಕಾಗಲ್ಲ, ಮೋಸ್ಟ್ಲಿ ನಾನು ಸೆಟಲ್ ಆದಮೇಲೆ ಟ್ರಾವೆಲ್ ಮಾಡೋದಕ್ಕಾಗೋದು, ಈ ಥರದ್ದೆಲ್ಲ ಮಾಡೋದಕ್ಕಾಗೋದು, ಔಟ್ ಆಫ್ ಬಾಕ್ಸ್ ಮಾಡೋದಕ್ಕಾಗೋದು. ಬಟ್ ಯು ವಿಲ್ ರಿಯಲೈಸ್ ನೋ, ಒಬ್ಬೊಬ್ಬರಿಗೆ ಒಂದೊಂದು ಆಪರ್ಚುನಿಟಿ ಬೇಗ ಬರುತ್ತೆ, ಒಬ್ಬೊಬ್ಬರಿಗೆ ಲೇಟ್ ಬರುತ್ತೆ. ರೈಟ್, ವಾಟ್ ಈಸ್ ಬ್ಲಾಕಿಂಗ್ ಯು? ಮಲ್ಟಿಪಲ್ ರೆಸ್ಪಾನ್ಸಿಬಿಲಿಟೀಸ್, ಮಲ್ಟಿಪಲ್ ಚಾಯ್ಸಸ್. ನೀವು ಏನು ಮಾಡ್ತಾ ಇದ್ದೀರಾ ಅಂದರೆ, ದ ಥಿಂಗ್ ಈಸ್, ನಿಮ್ಮ ಕೈಲಿ ಆಗಲ್ಲ ಅನ್ನೋ ಒಂದು ಥಾಟ್ ಇದೆ. ಪ್ರಾಬಬ್ಲಿ ಎಲ್ಲದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋದೊಂದು ಥಾಟ್ ಇದೆ. ಮುಂಚೆನೇ ಹೇಳ್ದಂಗೆ ಮೇ ಬಿ ತುಂಬ ಜನ ಸ್ಟೂಡೆಂಟ್ಸ್ ಇರ್ತಾರೆ. ಫಾರ್ ಎನ್ ಎಕ್ಸಾಂಪಲ್, ಅವರಿಗೆ ಟ್ರಾವೆಲ್ ಮಾಡ್ಬೇಕು ಅನ್ನೋದು ಇರುತ್ತೆ, ಹೊಸ ಹೊಸ ಜಾಗಕ್ಕೆ ಹೋಗಬೇಕು ಅನ್ನೋದು ಇರುತ್ತೆ. ಬಟ್ ಎಟ್ ದ ಸೇಮ್ ಟೈಮ್ ಸ್ಟೂಡೆಂಟ್ ಅವರು ಈ ಕಡೆ ಪಾರ್ಟ್ ಟೈಮ್ ಕೂಡ ಮಾಡ್ತಾ ಇರ್ತಾರೆ. ಸೊ ಅವ್ರು ಅನ್ಕೊಂಡಿರ್ತಾರೆ, ಇಲ್ಲ ನನಗೆ ಇವಾಗ ಆಗಲ್ಲ, ಸ್ಟ್ರೆಸ್ ಆಗ್ಬೋದು, ನನಗೆ ಹ್ಯಾಂಡಲ್ ಮಾಡೋಕೆ ಆಗ್ದೇ ಇರ್ಬೋದು, ಮ್ಯಾನೇಜ್ ಮಾಡೋದಕ್ಕೆ ಆಗ್ದೇ ಇರ್ಬೋದು, ಎಲ್ಲ ರೆಸ್ಪಾನ್ಸಿಬಿಲಿಟಿನ ತೊಗೊಳ್ಳೋದು. ಟ್ರಾವೆಲ್ನ ಏನು ಮಾಡ್ತಾ ಇದ್ದೀರಿ ನೀವು? ಪುಷ್ ಮಾಡ್ತಾ ಇದ್ದೀರಿ. ಫಾರಿನ್ ಟ್ರಾವೆಲ್ ಆಪರ್ಚುನಿಟಿ ಇದನ್ನು ಪುಷ್ ಮಾಡ್ತಾ ಇದ್ದೀರಿ ಅನ್ಸುತ್ತೆ ಗ್ರೂಪ್ 1. ಬಟ್ ನಿಮಗೆ ದಿಸ್ ಈಸ್ ಬ್ಲಾಕಿಂಗ್ ಯು ಆ್ಯಕ್ಚುಲಿ. ನನಗೆ ಆಗಲ್ಲ, ನನಗೆ ಎಲ್ಲದು ಮ್ಯಾನೇಜ್ ಮಾಡೋದಕ್ಕಾಗಲ್ಲ, ಇವಾಗ ಒಂದು ಬೇಕಂದರೆ ಇನ್ನೊಂದನ್ನು ಗಿವ್ ಅಪ್ ಮಾಡಬೇಕಾಗತ್ತೆ, ಇನ್ನೊಂದಕ್ಕೆ ಪಾಸ್ ಕೊಡಬೇಕಾಗತ್ತೆ. ಈ ಥರ ಒಂದು ಥಾಟ್ ನಿಮ್ಮ ಆ್ಯಕ್ಚುಲಿ ಬ್ಲಾಕ್ ಮಾಡ್ತಾ ಇದೆ. ರೈಟ್, ನಿಮ್ಮ ಕೈಲಾಗುತ್ತೆ. ಯು ನೀಡ್ ನಾಟ್ ಹ್ಯಾವ್ ಟು ಗಿವ್ ಅಪ್ ಆನ್ ಎನಿಥಿಂಗ್. ಏನರ ಬಗ್ಗೆನೂ ನೀವು ಗಿವ್ ಅಪ್ ಮಾಡೋ ನೆಸೆಸಿಟಿ ಇಲ್ಲ. ಜಸ್ಟ್ ಬಿಕಾಸ್ ಒನ್ ಪಾತ್ ಬೇಕು, ಒಂದು ಪಾತ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಇದ್ರನ್ನ ಗಿವ್ ಅಪ್ ಮಾಡಬೇಕು ಅನ್ನೋದು ಚಾನ್ಸಸ್ ಇಲ್ಲ. ಫಾರ್ ಎನ್ ಎಕ್ಸಾಂಪಲ್, ಇವಾಗ ಮ್ಯಾರಿಡ್ ಪೀಪಲ್ಲೇ ಇರ್ತಾರೆ. ಅವ್ರಿಗೆ ಹೆಂಗೆ ಅಂತಂದರೆ ಅವರಿಗೆ ಸೋಲೋ ಟ್ರಾವೆಲ್ ಮಾಡಬೇಕಂತ ಇರುತ್ತೆ. ಬಟ್ ಏನಾಗುತ್ತೆ, ಅವರಿಗೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸು, ಆ ಹಬ್ಬ ಬರುತ್ತೆ, ಈ ಹಬ್ಬ ಬರುತ್ತೆ, ಅವ್ರ ಮದುವೆ ಇದೆ, ಯುನೋ ಈ ಥಾಟ್ ಎಲ್ಲ ಅವರ ಒಂದು ಮೈಂಡ್ ಸೆಟ್ಟಲ್ಲಿರುತ್ತೆ. ಆ್ಯಂಡ್ ದೆನ್ ಅವ್ರು ಅಂದ್ಕೊಂಡಿರ್ತಾರೆ, ಇಲ್ಲ ನನಗೆ ಆಗಲ್ಲ, ಮೇ ಬಿ ಇನ್ನೊಂದು ಸೋಲೋ ಟ್ರಿಪ್ ಎಲ್ಲ ಮಾಡೋಕ್ಕಾಗಲ್ಲ. ಬಟ್ ಯಾವಾಗ ಆ ಒಂದು ರೂಲ್ಸ್ನ ಬ್ರೇಕ್ ಮಾಡ್ತಾರೆ, ಆ ಥಾಟ್ ಪ್ರೊಸೆಸ್ನ ಬ್ರೇಕ್ ಮಾಡಿಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ, ಇಲ್ಲ ನಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ಅಂತ ಯಾವಾಗ ಅವರು ಮುಂದೆ ಬರ್ತಾರಲ್ವ, ದೆನ್ ಅವರ ಲೈಫಲ್ಲಿ ಎಲ್ಲ 2-3 ಆಪ್ಷನ್ಸ್ನ ಅವ್ರು ಮ್ಯಾನೇಜ್ ಮಾಡ್ತಾರೆ ಅಂತ ನೋಡ್ಬೋದು. ಓಕೆ, ಲೆಟ್ಸ್ ಸಿ
ಗ್ರೂಪ್ 1. ಓಕೆ, ದೆರ್ ಈಸ್ ಮೆಜಿಷಿಯನ್. ಲುಕ್ ಎಟ್ ದಿಸ್. ನಿಮ್ಮ ಹತ್ರ ಎಲ್ಲ ರಿಸೋರ್ಸಸ್ ಇದೆ, ನಿಮ್ಮ ಪ್ಲ್ಯಾನಿಂಗ್ ಕೂಡ ವೆರಿ ಮಚ್ ಪರ್ಫೆಕ್ಟ್ ಆಗಿದೆ, ಆ್ಯಂಡ್ ನಿಮ್ಮ ಹತ್ರ ಎಲ್ಲ ರೀತಿಯಾದ ಟ್ಯಾಲೆಂಟ್ ಆ್ಯಂಡ್ ಸ್ಕಿಲ್ಸ್ ಎಲ್ಲದೂ ಇದೆ ಅಂತ ನೋಡ್ತಾ ಇದ್ದೀನಿ ಗ್ರೂಪ್ 1. ದ ಥಿಂಗ್ ಈಸ್, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಆ ಮ್ಯಾನಿಫೆಸ್ಟೇಷನ್ ಆಗ್ತಾ ಇದೆ. ನಿಮ್ಮ ಹತ್ರ ಬೇಕಾದ ಎಲ್ಲ ಸ್ಕಿಲ್ಸ್ ಇದೆ, ಎಲ್ಲ ರಿಸೋರ್ಸಸ್ ಇದೆ, ಆ್ಯಂಡ್ ಇದು ನಿಮಗೆ ಆ್ಯಕ್ಚುಲಿ ಹೆಲ್ಪ್ ಮಾಡ್ತಾ ಇದೆ. ಆ್ಯಂಡ್ ಇದನ್ನ ನೀವು ಗ್ರಾಂಟೆಡ್ ಆಗಿ ತಗೋಬೇಡಿ. ಗ್ರೂಪ್ 1. ನೆಕ್ಸ್ಟ್ ನೋಡೋಣ ಯಾವಾಗ ಈ ಒಂದು ಮ್ಯಾನಿಫೆಸ್ಟೇಷನ್ ಫುಲ್ಫಿಲ್ ಆಗುತ್ತೆ, ಯಾವ ಒಂದು ಟೈಮಲ್ಲಿ ಈ ಮ್ಯಾನಿಫೆಸ್ಟೇಷನ್ ಫುಲ್ಫಿಲ್ ಆಗುತ್ತೆ ನಿಮ್ಮದು ಅಂತ ನೋಡೋಣ. ಈ ವಿಶ್ ಫುಲ್ಫಿಲ್ ಆಗುತ್ತೆ ಅಂತ ನೋಡೋಣ. ಗ್ರೂಪ್ 1. ನೆಕ್ಸ್ಟ್ ಏಪ್ರಿಲ್. ಯಾವಾಗ ಈ ವಿಡಿಯೋ ನೋಡ್ತೀರಾ ಇಟ್ ಡಸಂಟ್ ಮ್ಯಾಟರ್. ನೆಕ್ಸ್ಟ್ ಏಪ್ರಿಲಲ್ಲಿ ನಿಮಗೆ ಈ ಒಂದು ಮ್ಯಾನಿಫೆಸ್ಟೇಷನ್ ಫುಲ್ಫಿಲ್ ಆಗೋದು, ಫೈನಲಿ ಆ ಒಂದು ಆಪರ್ಚುನಿಟಿ ಬರೋದು, ಆ ಟೈಮಿಂಗ್, ರೈಟ್ ಟೈಮಿಂಗ್ ಬರೋದು ಅಂತಲೇ ಹೇಳ್ಬೋದು. ಸೊ ಫೈನಲಿ ದಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಸೊ ಯು ಆರ್ ಮ್ಯಾನಿಫೆಸ್ಟಿಂಗ್ ಒಂದು ಟ್ರಾವೆಲ್ ಅಥವಾ ಹೊಸದೇನೋ ಒಂದು ಕಲಿಯೋದು, ಹೊಸ ಗ್ರೂಪಿಗೆ ಬಿಲಾಂಗ್ ಆಗೋದು, ನಿಮ್ಮ ಮೈಂಡ್ ಸೆಟ್ಟಲ್ಲಿ ಎಕ್ಸ್ಪೋಜರ್ ಆಗೋದು, ಫಾರಿನ್ ಟ್ರಾವೆಲ್ ಎಸ್ಪೆಷಲಿ ನೋಡೋದು, ಒಂದು ಹೊಸ ಕಮ್ಯುನಿಟಿಗೆ ಹೋಗೋದು, ಹೊಸ ಒಂದು ಗ್ರೂಪಿಗೆ ಬಿಲಾಂಗ್ ಆಗೋದು, ಈ ಎಲ್ಲ ಎನರ್ಜೀಸ್ ನೋಡ್ತಾ ಇದ್ದೀನಿ. ಓಕೆ, ಸೊ ಗ್ರೂಪ್ 1, ದ್ಯಾಟ್ ವಾಸ್ ದ ಮೆಸೇಜ್. ಬ್ಯೂಟಿಫುಲ್ ಮೆಸೇಜ್ ಬಂದಿದೆ, ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತ. ರೈಟ್, ಏನನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸಪ್ ಮಾಡಿದರೆ ಆಯಿತು ಗೈಸ್ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಇಮೇಜ್ ಅಥವಾ ಸೆಕೆಂಡ್ ಆಪ್ಷನ್ನಿಗೆ ಬಿಲಾಂಗ್ ಆಗ್ತೀರಾ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ಒಂದು ರೀಡಿಂಗ್. ಸೊ ಲೆಟ್ಸ್ ಸಿ, ನೀವು ನಿಮ್ಮ ಲೈಫಲ್ಲಿ ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಯಾವ ಒಂದು ಹೌಸ್ ನಿಮ್ಮ ಒಂದು ಲೈಫಲ್ಲಿ ಆ್ಯಕ್ಟಿವೇಟ್ ಆಗ್ತಾ ಇದೆ, ಯಾವ ಒಂದು ವಿಶ್ ನಿಮ್ಮದು ಫುಲ್ಫಿಲ್ ಆಗ್ತಾ ಇದೆ, ಯಾವ ಒಂದು ಡಿಸೈರ್ಸ್ನ ನೀವು ಫುಲ್ಫಿಲ್ ಮಾಡ್ಕೊತಾ ಇದ್ದೀರಾ, ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಲೆಟ್ಸ್ ಸಿ ನೀವೇನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತ. ಹೋಗೋದಕ್ಕೂ ಮುಂಚೆ ನಿಮ್ಮ ಒಂದು ಕರೆಂಟ್ ಎನರ್ಜೀಸ್ ಬಗ್ಗೆ ನೋಡೋಣ. ವಾಟ್ ಈಸ್ ದೇರ್ ಕರೆಂಟ್ಲಿ, ನೀವು ನಿಮ್ಮ ಒಂದು ಲೈಫಲ್ಲಿ ಯಾವ ಒಂದು ಪೊಸಿಷನಲ್ಲಿದ್ದೀರಾ ಅಂತ ನೋಡೋಣ. ಓಕೆ, ಗ್ರೂಪ್ 2. ವಾವ್, ಎಷ್ಟು ಫಾಸ್ಟಾಗಿ ಬಂತು, ಎರಡೆರಡು ಬಂತು, ಎರಡೆರಡು ತಗೊಳ್ಳೋಣ. ಓಕೆ, ಸೊ ಓ ಮೈ ಗಾಡ್, ಗ್ರೂಪ್ 1ಗೂ ಇದೆ ಬಂತು. ಗ್ರೂಪ್ 1ಗೂ ಫಸ್ಟ್ ಕಾರ್ಡ್ ಬಂದ್ಬಿಟ್ಟು 2-3 ಕಾರ್ಡ್ಸ್ ಬಂತು, ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ಇದೇ ಬಂತು. ಐ ಡೋಂಟ್ ನೋ, ಗ್ರೂಪ್ 1 ಅವರೇ ಮತ್ತೆ ಇಲ್ಲಿ ಬಂದು ಕೇಳ್ತಾ ಇದ್ದೀರಾ ಅಥವಾ ಗ್ರೂಪ್ 2ನೇನೋ ನಿಮ್ಮದು ಸಪ್ರೇಟ್ ಪೀಪಲ್ ಗೊತ್ತಿಲ್ಲ. ಬಟ್ ನಾನೇನು ನೋಡ್ತಾ ಇದ್ದೀನಿ, ನೀವು ನಿಮ್ಮ ಒಂದು ಲೈಫಲ್ಲಿ ಡಿಟ್ಯಾಚ್ಮೆಂಟ್ ಕಡೆ ಹೋಗ್ತಾ ಇದ್ದೀರಾ. ಯಾರಿಗೂ ಎಮೋಷ್ನಲಿ ಅಟ್ಯಾಚ್ ಆಗ್ತಾ ಇಲ್ಲ ನೀವು. ಇವಾಗ ನೀವು ಯಾವ ಒಂದು ಸಿಚುವೇಶನಲ್ಲಿ ಇದ್ದೀರಾ ಅಲ್ಲಿ ನಿಮಗೆ ಹ್ಯಾಪಿನೆಸ್ ಅನ್ನೋದೊಂದು ಇಲ್ಲ. ಅಲ್ಲಿಂದ ನೀವು ಡಿಟ್ಯಾಚ್ಮೆಂಟ್ ಎನರ್ಜಿಲಿದ್ದೀರಾ ಅಂತಲೇ ನೋಡ್ಬೋದು. ಇವಾಗ ಫ್ಯಾಮಿಲಿಲಿದ್ದೀರಾ ಅಂದರೆ ಫ್ಯಾಮಿಲಿಲಿ ಆ ಒಂದು ಫುಲ್ಫಿಲ್ಮೆಂಟ್ ಫೀಲ್ ಆಗ್ತಾ ಇಲ್ಲ. ಕರಿಯರಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಆಫೀಸಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ. ಆ್ಯಂಡ್ ನಿಮಗೆ ಆ ಒಂದು ಎನರ್ಜಿ ಫೀಲ್ ಆಗ್ತಾ ಇದೆ, ನನಗೇನೋ ಒಂದು ಹೊಸ ಎನರ್ಜಿ ಕರೀತಾ ಇದೆ, ನಾನು ಹೊಸ ಪಾತ್ ಕಡೆ ಹೋಗಬೇಕು, ಹೊಸ ಪಾತ್ ನನ್ನ ಕರೀತಾ ಇದೆ, ಆ ಥರ ಒಂದು ಥಾಟ್ ಇದೆ. 5 ಆಫ್ ಕಪ್ಸ್ ಕೂಡ ಬಂದಿದೆ, ಅಂದರೆ ರೀಸೆಂಟಾಗಿ ಏನೋ ನಿಮಗೆ ಡಿಸಪಾಯಿಂಟ್ಮೆಂಟ್ ಆಗಿದೆ. ಎಸ್ಪೆಷಲಿ ಲವ್ವಲ್ಲಿ ಬ್ರೇಕಪ್ ಆಗಿರೋದು, ಲವ್ ಫೇಲ್ಯೂರ್ ಆಗಿರೋದು, ಈ ಥರ ಎನರ್ಜೀಸ್ ಜಾಸ್ತಿ ಇದೆ ಗ್ರೂಪ್ 2. ದ ಥಿಂಗ್ ಈಸ್, ಇಲ್ಲಿ 2 ಕಪ್ ಇನ್ನೂ ಎದ್ದಿದೆ, ಅದನ್ನ ನೀವು ಫೋಕಸ್ ಮಾಡ್ತಾ ಇಲ್ಲ. ಅಂದರೆ ಇನ್ನೂ ಆಪರ್ಚುನಿಟೀಸ್ ಇದೆ, ಇನ್ನೂ ನಿಮಗೆ ಖುಷಿಯಾಗಿರೋದಕ್ಕೆ ಚಾನ್ಸಸ್ ದೇವ್ರು ನಿಮಗೆ ಕೊಡುತ್ತೆ. ಎಸ್ಪೆಷಲಿ ಎಮೋಷ್ನಲಿ ಖುಷಿಯಾಗಿರೋದಕ್ಕೆ ಚಾನ್ಸಸ್ ಇನ್ನೂ ಇದೆ ನಿಮಗೆ. ಬಟ್ ಇವಾಗ ಏನು ನಿಮ್ಮ ಕೈಲಿಲ್ಲ, ಏನು ಚೆಲ್ಲೋಗ್ಬಿಟ್ಟಿದೆ, ಕೈ ಬಿಟ್ಟು ಹೋಗ್ಬಿಟ್ಟಿದೆ,
ಅದ್ರ ಮೇಲೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ. ಯಾರೋ ಒಬ್ರು ರೀಸೆಂಟಾಗಿ ನಿಮ್ಮ ಲೈಫ್ನ ಬಿಟ್ಟಿರೋದು, ಅಥವಾ ನೀವೇ ಡಿಸೈಡ್ ಮಾಡಿರೋದಾಗಿರ್ಬೋದು, ಡಿಟ್ಯಾಚ್ ಆಗೋಣ, ಇದು ಸರಿ ಹೋಗ್ತಾ ಇಲ್ಲ, ನನಗಿಲ್ಲಿರೋದು ಸರಿ ಹೋಗ್ತಾ ಇಲ್ಲ, ಡಿಸಪಾಯಿಂಟ್ಮೆಂಟ್ ಫೇಸ್ ಮಾಡ್ತಾ ಇದ್ದೀರಾ, ಬೇಜಾರ್ ಫೇಸ್ ಮಾಡ್ತಾ ಇದ್ದೀರಾ, ಎಮೋಷ್ನಲಿ ಇಟ್ ಲುಕ್ಸ್ ಲೈಕ್ ಯು ಆರ್ ನಾಟ್ ಹ್ಯಾಪಿ. ಇವಾಗ ಫಾರ್ ಎನ್ ಎಕ್ಸಾಂಪಲ್ ಕರಿಯರಲ್ಲೇ ನೋಡಿದ್ರು ಏನಾಗಿರುತ್ತೆ, ಎಸ್ಪೆಷಲಿ ಇವಾಗ ಆಫೀಸಲ್ಲಿ ವರ್ಕ್ ಮಾಡಿರ್ತೀರಾ, ತುಂಬ ಕಷ್ಟಪಟ್ಟು ತುಂಬ ವರ್ಷದಿಂದ ವರ್ಕ್ ಮಾಡ್ತಾ ಇರ್ತೀರಾ, ಆ ಪ್ರಮೋಷನ್ ಆ್ಯಂಡ್ ರೆಕಗ್ನಿಷನ್ ಅಂತ ಬಂದಾಗ ನಿಮ್ಮನ್ನ ಚೂಸ್ ಮಾಡ್ತಾ ಇಲ್ಲ, ಇನ್ಯಾವ್ರನ್ನೋ ಚೂಸ್ ಮಾಡಿರ್ತಾರೆ. ಅಪ್ರೈಸಲ್ ಅಂತ ಬಂದಾಗ ನೀವು ಎಕ್ಸ್ಪೆಕ್ಟೇಷನ್ಸ್, ಬಿಕಾಸ್ ನಾನು ಏನು ನೋಡ್ತಾ ಇದ್ದೀನಿ ಇಲ್ಲಿ, ನಿಮಗೆ ಜೆನ್ಯೂನ್ ಆಗಿ ಹರ್ಟ್ ಆಗಿರುವಂಥದ್ದು, ಅಂದರೆ ಏನೋ ನೀವು ಓವರ್ ಎಕ್ಸ್ಪೆಕ್ಟ್ ಮಾಡಿದ್ರಿ ಅಂತ ನಾನು ನೋಡ್ತಾ ಇಲ್ಲ. ಜೆನ್ಯೂನ್ ಆಗಿ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಿ, ಅದೇ ಫುಲ್ಫಿಲ್ ಆಗಿಲ್ಲ, ಅದನ್ನೇ ಡಿಸಪಾಯಿಂಟ್ ಮಾಡಿರೋದು. ಅಥವಾ ಯಾರೋ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ಆಗಿದ್ರು, ಅವರಿಂದ ನಿಮಗೆ ಬೇಜಾರಾಗಿರೋದು, ಅವರಿಂದ ನಿಮಗೆ ಡೀಪ್ ಆಗಿ ಹರ್ಟ್ ಆಗಿರೋದು. ದ ಥಿಂಗ್ ಈಸ್, ನಿಮಗೆ ಬಿಟ್ಟು ಹೋಗ್ಬಿಡೋಣ, ಮುಂದೆ ಹೋಗೋಣ ಅನ್ನೋ ಒಂದು ಥಾಟ್ ಇದೆ, ಬಟ್ ಎಮೋಷ್ನಲಿ ನೀವಿನ್ನೂ ಆ ಒಂದು ಬ್ಯಾಗೇಜ್ನ ಕ್ಯಾರಿ ಮಾಡ್ತಾ ಇದ್ದೀರಾ. ಡೆಫಿನೆಟ್ಲಿ ಇದು ಪಾಸ್ಟ್ ಸಿಚುವೇಶನ್ ಬಗ್ಗೆ ಹೇಳ್ತಾ ಇದೆ. ಗ್ರೂಪ್ 2 ಪಾಸ್ಟಲ್ಲಿ ಏನೋ ಆಗಿದೆ ನಿಮ್ಮ ಲೈಫಲ್ಲಿ, ಬ್ರೇಕಪ್ ಆಗಿರ್ಬೋದು, ಯಾರೋ ನಿಮಗೆ ಹತ್ತಿರವಾದರೂ ನಿಮಗೆ ಡಿಸಪಾಯಿಂಟ್ಮೆಂಟ್ ಮಾಡಿರೋದಾಗಿರ್ಬೋದು, ಯಾರೋ ಒಬ್ಬರು ನಿಮ್ಮ ಮನೆಯವರೇ, ನಿಮ್ಮ ಫ್ಯಾಮಿಲಿಯವರೇ ನಿಮಗೆ ಡಿಸಪಾಯಿಂಟ್ಮೆಂಟ್ ಮಾಡಿರೋದಾಗಿರ್ಬೋದು. ಇನ್ನೂ ನೀವು ಆ ಬ್ಯಾಗೇಜ್ನ ಕ್ಯಾರಿ ಮಾಡ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ನಿಮಗೆ ಅದರಿಂದ ಡಿಟ್ಯಾಚ್ ಆಗಬೇಕು, ಬಿಟ್ಟು ಮುಂದೆ ಹೋಗಬೇಕು, ಎಮೋಷ್ನಲಿ ಮೂವ್ ಆನ್ ಆಗಬೇಕು ಅನ್ನೋ ಥಾಟ್ ಇದೆ, ಬಟ್ ಆಗ್ತಾ ಇಲ್ಲ. ಸಮ್ವೇರ್ ಆ ಪಾಸ್ಟಿಗೇನೆ ನೀವು ಸ್ಟಕ್ ಆಗೋಗಿರೋ ಎನರ್ಜಿ ನೋಡ್ತಾ ಇದ್ದೀನಿ. ಗ್ರೂಪ್ 2, ಲೆಟ್ಸ್ ಸಿ ಇವಾಗ ನೀವೇನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತ ನೋಡೋಣ. ದಿಸ್ ಈಸ್ ಯುವರ್ ಕರೆಂಟ್ ಎನರ್ಜಿ, ಬಟ್ ಸ್ಟಿಲ್ ಈ 2 ಕಪ್ಸ್ ಏನಿದು, ವಾಟ್ ಆರ್ ಯು ಮ್ಯಾನಿಫೆಸ್ಟಿಂಗ್ ಅಂತ ನೋಡೋಣ. ಓಕೆ, ದಿಸ್ ಇಸ್ ಜೆಮಿನಿ, 4th house ಜೆಮಿನಿ ಆ್ಯಂಡ್ ಯುರೇನಸ್. ಓಕೆ, ಯುರೇನಸ್ ಬಂದಿದೆ ಅಂದರೆ ಇಟ್ಸ್ ಆಲ್ ಅಬೌಟ್ ಫ್ರೀಡಮ್, ಇಟ್ಸ್ ಆಲ್ ಅಬೌಟ್ ನ್ಯೂ ಬಿಗಿನಿಂಗ್, ರೈಟ್. ಎಲ್ಲೋ ಯಾವುದೋ ಒಂದು ಸಿಚುವೇಶನಲ್ಲಿ ನಿಮಗೆ ಫ್ರೀಡಮ್ ಬೇಕು. 4th ಹೌಸ್ ನಿಮ್ಮ ಕಂಫರ್ಟ್ ಝೋನ್ ಬಗ್ಗೆ ಹೇಳ್ತಾ ಇದೆ, ಜೆಮಿನಿ ಅಂತ ಕೂಡ ಹೇಳ್ತಾ ಇದೆ. 4th ಹೌಸ್ ಜೆಮಿನಿ ಅಲ್ಲಿ ಯುರೇನಸ್ ಇರೋದ್ರ ಬಗ್ಗೆ ಹೇಳ್ತಾ ಇದೆ. ಸೊ ನಾನು ಏನು ನೋಡ್ತೀನಿ, ಸಮಥಿಂಗ್ ಅಬೌಟ್ ಯುವರ್ ಫ್ಯಾಮಿಲಿ ಸಿಚುವೇಶನ್, ಅಥವಾ ನಿಮಗೆ ಕ್ಲೋಸ್ ಆಗಿರೋರು ನಿಮ್ಮನ್ನ ಬಿಟ್ಟು ಹೋಗಿರ್ತಾರೆ, ಅಥವಾ ನೀವು ಎಮೋಷ್ನಲಿ ಕನೆಕ್ಟ್ ಆಗಿದ್ರಿ ಅನಿಸುತ್ತೆ ಈ ಪರ್ಸನ್ಗೆ, ಅವ್ರು ನಿಮ್ಮನ್ನ ಬಿಟ್ಟು ಹೋಗಿರೋದು. ವಾಟ್ ಯು ಆರ್ ಮ್ಯಾನಿಫೆಸ್ಟಿಂಗ್ ಅಂತ ಅಂದರೆ, ಒಂದು ಕಂಫರ್ಟ್ ಝೋನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಟ್ರಸ್ಟೇಬಲ್ ಪೀಪಲ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಆ್ಯಂಡ್ ಎಸ್ಪೆಷಲಿ ಡಿಟ್ಯಾಚ್ಮೆಂಟ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಇವಾಗ ಏನು ಪಾಸ್ಟ್ ಟ್ರಾಮಾ ನಿಮ್ಮನ್ನ ಕಾಡ್ತಾ ಇರುತ್ತೆ, ಪಾಸ್ಟಲ್ಲಿ ಆದ ಬ್ರೇಕಪ್, ಅದರಿಂದ ನಿಮಗೆ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇರಲ್ಲ, ಪಾಸ್ಟಲ್ಲಿ ಆದ ಏನೋ ಒಂದು ಡಿಸಪಾಯಿಂಟ್ಮೆಂಟ್, ಫೇಲ್ಯೂರ್ ಆಗಿರ್ಬೋದು, ನಿಮ್ಮಿಂದ ಅದು ಬಿಟ್ಟೋಗಿರುತ್ತೆ, ಬಟ್ ಅದು ಬಿಟ್ಟು ಹೋಗಿ ಎಷ್ಟೇ ತಿಂಗಳಾದ್ರೂ ವರ್ಷಗಳಾದ್ರೂ ಪ್ರಾಬಬ್ಲಿ ನಿಮಗೆ ಮೂವ್ ಆನ್ ಆಗಿರೋದಕ್ಕೆ ಆಗಿರಲ್ಲ, ಯಾರನ್ನೂ ಟ್ರಸ್ಟ್ ಮಾಡೋದಕ್ಕೆ ಆಗಿರಲ್ಲ, ಯಾರ ಜೊತೆ ಎಮೋಷ್ನಲಿ ಕನೆಕ್ಟ್ ಆಗೋದಕ್ಕೆ ಆಗ್ತಿರಲ್ಲ, ಎಲ್ಲೂ ನಿಮಗೆ ಕಂಫರ್ಟ್ ಝೋನ್ ಅನ್ನೋದು ಫೀಲ್ ಆಗ್ತಿರ್ಲಿಲ್ಲ ಅನಿಸುತ್ತೆ. ಗ್ರೂಪ್ 2 ನಾನೇನು ನೋಡ್ತಾ ಇದ್ದೀನಿ, ಫೈನಲಿ ಆ ಒಂದು ಬ್ಯಾಗೇಜ್ನ ನೀವು ಬಿಟ್ಟು ಮುಂದೆ ಹೋಗ್ತೀರಾ. ಎಮೋಷ್ನಲಿ ಇವಾಗ ಏನು ನೆಗೆಟಿವ್ ಥಾಟ್ಸು, ನೆಗೆಟಿವ್ ಟ್ರಾಮಾಗಳನ್ನ ಕ್ಯಾರಿ ಮಾಡ್ತಾ ಇದ್ದೀರಾ ಅಲ್ವಾ, ಫೈನಲಿ ಅದನ್ನ ಬಿಟ್ಟು ಮುಂದೆ ಹೋಗೋದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಒಂದು ಶಾರ್ಟ್ ರಿಲೊಕೇಶನ್ನ ನೋಡ್ತಾ ಇದ್ದೀನಿ, ಅಂದರೆ ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ ಟೈಪ್ ರಿಲೊಕೇಶನ್ನ ನೋಡ್ತಾ ಇದ್ದೀನಿ. ಒಂದು ನ್ಯೂ ಬಿಗಿನಿಂಗ್, ಮೇಯ್ನಾಗಿ ಯುರೇನಸ್ ಬಂದಿದೆ ಅಂದರೆ ಒಂದು ನ್ಯೂ ಬಿಗಿನಿಂಗ್ನ ನೀವು ಡೆಫಿನೆಟ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ನ್ಯೂ ಬಿಗಿನಿಂಗ್ ನಿಮ್ಮ ಹೋಮ್ ಎನ್ವಿರಾನ್ಮೆಂಟಲ್ಲಿ, ಅಟ್ಲೀಸ್ಟ್ ನ್ಯೂ ಬಿಗಿನಿಂಗ್ ಹೆಂಗಿರುತ್ತೆ ಅಂದರೆ, ಒಂದಷ್ಟು ಪೀಪಲ್ ಜೊತೆ ನ್ಯೂ ಬಿಗಿನಿಂಗ್ ಇರುತ್ತೆ, ಬಟ್ ಟ್ರಸ್ಟ್ ವರ್ತಿ ಪೀಪಲ್ ಆಗಿರ್ತಾರೆ, ನಿಮ್ಮ ಎಮೋಷನ್ಸಿಗೆ ಕಂಫರ್ಟ್ ಕೊಡುವಂಥ ಪೀಪಲ್ ಆಗಿರ್ತಾರೆ. ಐ ಥಿಂಕ್ ಯು ಆರ್ ಗೋಯಿಂಗ್ ಟು ಮೀಟ್ ಒಂದಷ್ಟು ಜೆನ್ಯೂನ್ ಪೀಪಲ್ನ ನೀವು ಮೀಟ್ ಆಗ್ತೀರಾ, ಜೆನ್ಯೂನ್ ಫ್ರೆಂಡ್ಶಿಪ್ಗಳನ್ನ ಮಾಡ್ಕೊತೀರ, ನೀವು ಜೆನ್ಯೂನ್ ಆಗಿ ನಿಮ್ಮ ಗ್ರೋತ್ನ ನೋಡುವಂಥ ಒಂದಷ್ಟು ಜನರನ್ನ ನೀವು ಕನೆಕ್ಟ್ ಆಗ್ತೀರಾ, ಮೀಟ್ ಆಗ್ತೀರಾ ಅಂತ ಹೇಳ್ಬೋದು. ಫಾರ್ ಎನ್ ಎಕ್ಸಾಂಪಲ್, ಇವಾಗ ಒಂದು ಟಾಕ್ಸಿಕ್ ಆಫೀಸ್ ಎನ್ವಿರಾನ್ಮೆಂಟಲ್ಲಿ ಇರ್ತೀರಾ, ನಿಮಗೆ ಗೊತ್ತಿರುತ್ತೆ ಅಲ್ಲಿ ಯಾರ ಒಂದು ಇಂಟೆನ್ಷನ್ ಕೂಡ ಚೆನ್ನಾಗಿಲ್ಲ ಅಂತ ಇರುತ್ತೆ, ಯಾರಿಂದಲೂ ನಿಮಗೆ ಎಮೋಷ್ನಲ್ ಸಪೋರ್ಟ್ ಸಿಗ್ತಾ ಇರಲ್ಲ, ಬಟ್ ಏನು ಡಿಟ್ಯಾಚ್ ಆಗಿರ್ತೀರಾ, ಗಿವ್ ಅಪ್ ಮಾಡಿರ್ತೀರಾ, ಬಟ್ ಆ ಒಂದು ಟ್ರಾಮಾ ಕ್ಯಾರಿ ಮಾಡ್ಕೊತಾ ಬಂದಿರ್ತೀರಾ.
ಹಿಂಗೆ ಯಾರು ಸಪೋರ್ಟ್ ಮಾಡಲ್ಲ, ಎಲ್ಲರೂ ನೆಗೆಟಿವ್ ಆಗಿ ನನ್ನ ಲೈಫಲ್ಲಿ ವಿಲನ್ ಆಗಿ ಹೋಗ್ಬಿಡ್ತಾರೆ, ನನಗೆ ಹರ್ಟ್ ಮಾಡೇ ಹೋಗ್ತಾರೆ, ಆ ಥರ ಒಂದು ಥಾಟ್ ಇರುತ್ತೆ. ಬಟ್ ಫೈನಲಿ ಜೆನ್ಯೂನ್ ಆಗಿ ನೀವು ಎಮೋಷ್ನಲಿ ಕನೆಕ್ಟ್ ಆಗೋದು, ಲೈಕ್ ನಿಮಗೆ ಹೋಮ್ಲಿ ಎನ್ವಿರಾನ್ಮೆಂಟ್ ಕೊಡುವಂಥ ಒಂದು ಜಾಬ್ ಸಿಗೋದು, ಕನೆಕ್ಟ್ ಆಗೋದು, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಎಸ್ಪೆಷಲಿ ನಿಮ್ಮ ಹೋಮ್ ಎನ್ವಿರಾನ್ಮೆಂಟಲ್ಲಿ ಒಂದು ನ್ಯೂ ಬಿಗಿನಿಂಗ್ ನೋಡ್ತಾ ಇದ್ದೀನಿ, ಹೋಮ್ ಎನ್ವಿರಾನ್ಮೆಂಟಲ್ಲಿ ಒಂದು ಅಪ್ಗ್ರೇಡೇಷನ್ ನೋಡ್ತಾ ಇದ್ದೀನಿ. ಆ್ಯಂಡ್ ಜೆಮಿನಿ ಕೂಡ ಬರ್ತಾ ಇದೆ. ಕಮ್ಯುನಿಕೇಷನ್ ರಿಲೇಟೆಡಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ವರ್ಕ್ ಫ್ರಮ್ ಹೋಮ್ ಸಿಗೋದು, ಕಂಫರ್ಟೇಬಲ್ ಆಗಿ ವರ್ಕ್ ಮಾಡೋ ಚಾಯ್ಸಸ್ ಸಿಗೋದು, ಅಥವಾ ನಿಮಗೆ ಜಾಬಲ್ಲಿ ನಿಮಗೆ ಕಂಫರ್ಟ್ನೆಸ್ ಸಿಗೋದು, ಇವಾಗ ಜೆನ್ಯೂನ್ ಆಗಿ ಕನೆಕ್ಟ್ ಆಗೋ ಒಂದಷ್ಟು ಲೈವ್ಲಿ ಪೀಪಲ್ನ ಕನೆಕ್ಟ್ ಆಗೋದು, ಮೀಟ್ ಆಗೋದು, ಕಮ್ಯುನಿಕೇಟ್ ಮಾಡೋದು, ಅವ್ರ ಜೊತೆ ಬೆರೆಯೋದು, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ ಇಲ್ಲಿ. ಗ್ರೂಪ್ 2, ದಟ್ಸ್ ರಿಯಲಿ ಬ್ಯೂಟಿಫುಲ್. 3rd ಹೌಸ್, ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ ಕೂಡ ಮಾಡ್ತೀರಾ ನೀವು. ಬಟ್ ಹೋಮ್ ಎನ್ವಿರಾನ್ಮೆಂಟ್, ಯಾರೆಲ್ಲ ಔಟ್ ಆಫ್ ಎಲ್ಲೋ ದೂರದಲ್ಲಿ ಇರ್ತೀರಾ ಬಟ್ ನಿಮಗೆ ಮನೆಯೇ ಖುಷಿ ಕೊಡುವಂಥದ್ದು, ಮನೆಯಲ್ಲೇ ಇರಬೇಕಂತ ಖುಷಿ ಇರುತ್ತೆ, ಮನೆಯವ್ರ ಜೊತೆ ಇರಬೇಕಂತ ಖುಷಿ ಇರುತ್ತೆ, ಏನಾದರೂ ಈ ಥರ ಒಂದು ಲೈಫ್ ಸ್ಟೈಲನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ ಅಂದರೆ ಮನೇಲಿರಬೇಕು, ಮನೆಯವ್ರ ಜೊತೆ ಇರಬೇಕು, ಆ ಥರ ಎಲ್ಲ ಚಾನ್ಸಸ್ ಇದೆ. ನೀವು ಮನೆಯವ್ರ ಜೊತೆ ಇರೋ, ಅಲ್ಲೇ ವರ್ಕ್ ಮಾಡೋ ಸಿಚುವೇಶನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತಲೇ ಹೇಳ್ಬೋದು. ಆ್ಯಂಡ್ ಗುಡ್ ನೇಬರ್ಸ್ ಕೂಡ ಸಿಗ್ತಾರೆ, ಗುಡ್ ಕಲೀಗ್ಸ್, ಮೇಯ್ನಾಗಿ ಕಲೀಗ್ಸ್ ನಿಮಗೆ ಒಳ್ಳೆಯವ್ರು ಸಿಗ್ತಾರೆ ಅಂತ ಹೇಳ್ಬೋದು. ಜೆನ್ಯೂನ್ ಆಗಿ ನಿಮಗೆ ಕಂಫರ್ಟ್ ಕೊಡೋದು, ನಿಮ್ಮ ಗ್ರೋತಿಗೆ ಸಹಕರಿಸೋ ಒಂದಷ್ಟು ಕಲೀಗ್ಸ್ನ ನೀವು ಕನೆಕ್ಟ್ ಆಗೋ ಪಾಸಿಬಿಲಿಟಿ ಇದೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಒಂದು ನ್ಯೂ ಬಿಗಿನಿಂಗ್, ಫ್ರೀಡಮ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಕರೇಜ್ ಆ್ಯಂಡ್ ಕಾನ್ಫಿಡೆನ್ಸ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಫ್ರೀಡಮ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಫ್ರೀಡಮ್ ಸಿಗುತ್ತೆ ಅಂತ ಕೂಡ ನೋಡ್ತಾ ಇದ್ದೀನಿ. ಎಸ್ಪೆಷಲಿ ಹೋಮ್ ಎನ್ವಿರಾನ್ಮೆಂಟಲ್ಲಿ ಸಮ್ ನ್ಯೂ ಬಿಗಿನಿಂಗ್ ನೋಡ್ತಾ ಇದ್ದೀನಿ. ಯಾಕೆ ನೀವು ಇದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ? ನ್ಯೂ ಬಿಗಿನಿಂಗ್ಸ್, ದಟ್ಸ್ ವಾಟ್, ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್. ಫ್ರಮ್ ಕೇಯಾಸ್ ಕಮ್ಸ್ ಕಾಮ್. ಇಟ್ಸ್ ಓಕೆ, ಲೈಫಲ್ಲಿ ಇವಾಗ ಕರೆಂಟ್ ಸಿಚುವೇಶನಲ್ಲಿ ಏನೇ ಆಗ್ತಿರ್ಬೋದು, ಗ್ರೂಪ್ 2, ಬಟ್ ಯು ಆರ್ ಮ್ಯಾನಿಫೆಸ್ಟಿಂಗ್ ಒಂದು ನ್ಯೂ ಬಿಗಿನಿಂಗ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಓಲ್ಡ್ ಪ್ಯಾಟರ್ನ್ ಕಟ್ ಆಫ್ ಆಗೋದನ್ನ ನೋಡ್ತಾ ಇದ್ದೀನಿ, ಓಲ್ಡ್ ಪ್ಯಾಟರ್ನ್ ಎಂಡ್ ಆಗೋದನ್ನ ನೋಡ್ತಾ ಇದ್ದೀನಿ ಇಲ್ಲಿ ನಾನು. ಗ್ರೂಪ್ 2, ನ್ಯೂ ಸ್ಟಾರ್ಟ್, ನ್ಯೂ ಇನಿಷಿಯೇಷನ್, ಎಸ್ಪೆಷಲಿ ನಿಮ್ಮ ಕಂಫರ್ಟ್ ಝೋನಲ್ಲೇ ಇದ್ಕೊಂಡು ಏನೋ ಒಂದು ನ್ಯೂ ಇನಿಷಿಯೇಷನ್ ಮಾಡೋದು. ಆ್ಯಂಡ್ 4 is ಕ್ಯಾನ್ಸರ್ಸ್. 4th house is all about home. 4th house is all about home, that comfort zone, that happiness ಅಂತ ಅಲ್ವಾ. ಸೊ ಮೇಯ್ನಾಗಿ ಖುಷಿಯಾಗಿರ್ತೀರಾ. ಆ ಎಮೋಷ್ನಲ್ ಬ್ಯಾಗೇಜ್ ಏನೆಲ್ಲ ಇತ್ತು, ಟ್ರಾಮಾ ಏನೆಲ್ಲ ಇತ್ತು, ಅದನ್ನೆಲ್ಲ ಗಿವ್ ಅಪ್ ಮಾಡ್ತಿದ್ದೀರಾ, ಅದನ್ನೆಲ್ಲ ಬಿಟ್ಟು ಫಾರ್ವರ್ಡ್ ಹೋಗ್ತಿದ್ದೀರಾ ಅನ್ನೋದನ್ನು ನೋಡ್ತಾ ಇದ್ದೀನಿ. ಸೊ ಯು ಆರ್ ಮ್ಯಾನಿಫೆಸ್ಟಿಂಗ್ ಅ ನ್ಯೂ ಬಿಗಿನಿಂಗ್. ಗ್ರೂಪ್ 2, ಲೆಟ್ಸ್ ಸಿ ಇನ್ನೇನೆಲ್ಲ ಮೆಸೇಜಸ್ ಇದೆ ಅಂತ. Give me the message. Give me the message. Oh guys, 2-3 ಮೆಸೇಜ್ ಬರ್ತದೆ, ಬಟ್ ಯಾ. ಕಂಟ್ರೋಲ್, ಲಿಂಕ್ ಯುವರ್ ಓನ್ ಕಾನ್ಸ್ಟಲೇಷನ್ ಆ್ಯಂಡ್ ಟೇಕ್ ಕಂಟ್ರೋಲ್. ದಟ್ಸ್ ವಾಟ್. ನಿಮ್ಮ ಎಮೋಷನ್ಸ್ ಕಂಟ್ರೋಲ್ ತಗೊತೀರಾ ಆ್ಯಂಡ್ ಯಾರಿಗೂ ನಿಮ್ಮನ್ನ ಹರ್ಟ್ ಮಾಡೋದಕ್ಕೆ ಬಿಡಲ್ಲ. ಮೇ ಬಿ ನೀವು ಒಂದು ಬೌಂಡ್ರಿ ಹಾಕ್ಕೊತೀರಾ, ಈ ಬೌಂಡ್ರಿ ಒಳಗೆ ನಿಮ್ಮ ಒಂದು ಕಂಫರ್ಟ್ ಝೋನ್ ಇರೋರಿಗೆ ಮಾತ್ರ ಒಳಗೆ ಬಿಡ್ಕೊತೀರಾ. ಆ್ಯಂಡ್ ನಿಮಗೆ ಎನರ್ಜಿಸಲ್ಲೂ ಗೊತ್ತಾಗ್ಬಿಡುತ್ತೆ ಯಾರು ನಿಮಗೆ ನೆಗೆಟಿವ್ ಎನರ್ಜಿಯಾಗಿ ಟರ್ನ್ ಔಟ್ ಆಗ್ತಾರೆ, ಯಾರು ನಿಮಗೆ ಪಾಸಿಟಿವ್ ಎನರ್ಜಿಯಾಗಿ ಟರ್ನ್ ಔಟ್ ಆಗ್ತಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ಅನಿಸುತ್ತೆ. ಸೊ ಯಾ, ಯು ವಿಲ್ ಹ್ಯಾವ್ ಕಂಟ್ರೋಲ್ ಓವರ್ ಯುವರ್ ಎಮೋಷನ್ಸ್. ಯಾರನ್ನ ಬಿಡ್ಕೋಬೇಕು, ಯಾರನ್ನ ಬಿಡ್ಕೋಬಾರ್ದು, ಅದರಲ್ಲೂ ಒಂದು ಕಂಟ್ರೋಲ್ ಇರುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಏನು ಬ್ಲಾಕ್ ಮಾಡ್ತಾ ಇದೆ ನಿಮಗೆ? ವಾಟ್ ಈಸ್ ಬ್ಲಾಕಿಂಗ್ ಯು? ಇದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ ಏನು ಬ್ಲಾಕ್ ಮಾಡ್ತಾ ಇದೆ ಅಂತ ನೋಡೋಣ. ದೇರ್ ಇಸ್ 6 of cups. ದಟ್ ಈಸ್ ವಾಟ್. ಪಾಸ್ಟಲ್ಲಿ ಆದ ಕೆಲವೊಂದೊಂದು ಹ್ಯಾಪಿ ಮೂಮೆಂಟ್ಸ್ನ ಪದೇ ಪದೇ ನೆನಪಿಸ್ಕೊಳ್ಳೋದು. ಐ ನೋ ನೀವು ಪಾಸ್ಟಲ್ಲಿ ಆಗಿರೋ ಏನೋ ಒಂದು, ಎಸ್ಪೆಷಲಿ ರಿಲೇಷನ್ಶಿಪ್ ಬಗ್ಗೆನೇ. ಇವಾಗ ಏನಾಗುತ್ತೆ, ನೀವು ಹೊಸ ಕನೆಕ್ಷನ್ನ ಮೀಟ್ ಮಾಡಬೇಕು, ಹೊಸ ಪೀಪಲ್ ನಿಮ್ಮ ಲೈಫಲ್ಲಿ ಇದ್ದಾರೆ ನಿಮಗೆ ಕಂಫರ್ಟ್ ಝೋನ್ ಕೊಡೋದಕ್ಕೆ, ನಿಮ್ಮನ್ನ ಖುಷಿ ಮಾಡಿಸೋದಕ್ಕೆ. ಬಟ್ ನೀವು ಅವರಿಗೆ ಓಪನ್ ಅಪ್ ಆಗ್ತಾ ಇಲ್ಲ, ಬಿಕಾಸ್ ಎಲ್ಲೋ ಒಂದು ಕಡೆ ಪಾಸ್ಟ್ ರಿಲೇಷನ್ಶಿಪ್ ಅಂತ ಬಂದಾಗ ಅದು ಯಾಕೆ ನಿಮಗೆ ಹರ್ಟ್ ಆಯಿತು, ಯಾಕೆ ಡಿಸಪಾಯಿಂಟ್ ಆಯಿತು ಅಂತ ಯೋಚನೆ ಮಾಡ್ಕೊಳ್ಳೋ ಬದಲು ಆ ಹ್ಯಾಪಿ ಮೂಮೆಂಟ್ಸ್ ಬಗ್ಗೆ ಅವಾಗವಾಗ ಯೋಚನೆ ಮಾಡ್ಕೊತಾ ಇದ್ದೀರಾ. ಆ ಹ್ಯಾಪಿ ಮೂಮೆಂಟ್ಸ್ಗೆ ತುಂಬಾ ಗ್ರೇಟ್ಫುಲ್ ಆಗಿದ್ದೀರಾ. ಎಲ್ಲೋ ಒಂದು ಎಕ್ಸ್ಪೆಕ್ಟೇಷನ್ಸು, ಪಾಸ್ಟ್ ವಾಪಸ್ ಬರ್ಬೋದೇನೋ, ಎಕ್ಸ್ ಪಾರ್ಟ್ನರ್ ವಾಪಸ್ ಬರ್ಬೋದೇನೋ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಏನಿದೆ ಅದು ನಿಮ್ಮನ್ನ ಆ್ಯಕ್ಚುಲಿ ಬ್ಲಾಕ್ ಮಾಡ್ತಾ ಇದೆ, ನಿಮ್ಮ ಗ್ರೋತ್ನ ಆ್ಯಕ್ಚುಲಿ
ನ್ಯೂ ಬಿಗಿನಿಂಗ್ನ ಆ್ಯಕ್ಚುಲಿ ಬ್ಲಾಕ್ ಮಾಡ್ತಾ ಇದೆ, ನ್ಯೂ ಬೆಟರ್ ಕನೆಕ್ಷನ್ ಕಡೆ ಹೋಗೋದನ್ನ ಆ್ಯಕ್ಚುಲಿ ಬ್ಲಾಕ್ ಮಾಡ್ತಾ ಇದೆ. ಇಲ್ಲಿ ಲೆಸನ್ ಏನು ಕಲ್ತ್ರಿ ನೀವು ಅದನ್ನ ಕಲಿಬೇಕು, ಮೂವ್ ಆನ್ ಆಗಬೇಕು. ಬಿಟ್ಟರೆ ಇಲ್ಲ ಒಂದು ಕಡೆ ಪದೇ ಎಕ್ಸ್ಪೆಕ್ಟೇಷನ್ಸು, ಪದೇ ಪದೇ ಗುಡ್ ಮೆಮೊರೀಸ್ನ ನೆನಪಿಸ್ಕೊಳ್ಳೋದು, ಇದು ಆ್ಯಕ್ಚುಲಿ ನಿಮಗೆ ಬ್ಲಾಕ್ ಮಾಡ್ತಾ ಇದೆ, ಮೂವ್ ಆನ್ ಆಗೋದಕ್ಕೆ ಬಿಡ್ತಾ ಇಲ್ಲ, ಕಂಪ್ಲೀಟ್ಲಿ ಒಂದು ನ್ಯೂ ಲೈಫ್ ಕಡೆ ಫೋಕಸ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಗ್ರೂಪ್ 2 4 of Wands, look at this, 4 and 4, new beginning. ಎಲ್ಲೋ ಒಂದು ಕಡೆ ಮೇ ಬಿ ದಿಸ್ ಈಸ್ ದ ಟೈಮ್ ಟು ನಿಮ್ಮ ಫ್ಯಾಮಿಲಿ ಮಾತನ್ನ ಕೇಳೋದು. ನಿಮ್ಮ ಚಾಯ್ಸಸ್ ಏನೇ ಇರ್ಬೋದು, ಅದು ಕರಿಯರ್ ಚಾಯ್ಸಸ್ ಇರ್ಬೋದು, ಲವ್ ಆ್ಯಂಡ್ ರಿಲೇಷನ್ಶಿಪ್ ಚಾಯ್ಸಸ್ ಆಗಿರ್ಬೋದು, ದಿಸ್ ಈಸ್ ದ ಟೈಮ್ ಫ್ಯಾಮಿಲಿ ಮಾತು ಕೇಳೋದು, ಫ್ಯಾಮಿಲಿನೂ ಕೂಡ ಒಂದು ಸ್ವಲ್ಪ ಅಡ್ವೈಸ್ ಕೇಳೋದು, ಏನೇ ಡಿಸಿಷನ್ಸ್ ಇದ್ರೂ ಫ್ಯಾಮಿಲಿನೂ ಕೂಡ ಇನ್ವಾಲ್ವ್ ಮಾಡೋದು ಒಂದು ರೈಟ್ ಆಪ್ಷನ್ ನಿಮಗೆ ಇವಾಗ. ಗ್ರೂಪ್ 2 ನಾನು ಏನು ನೋಡ್ತಾ ಇದ್ದೀನಿ, ಫ್ಯಾಮಿಲಿಲಿ ಸ್ಟೆಬಿಲಿಟಿ ಬರ್ತಾ ಇದೆ, ಫ್ಯಾಮಿಲಿಲಿ ಒಂದು ಗ್ರೋತ್ ಇದೆ, ಫ್ಯಾಮಿಲಿಯವರು ನಿಮಗೇನೋ ಒಂದು ವೆರಿ ಗುಡ್ ಸರ್ಪ್ರೈಸಸ್ ತಗೊಬರ್ತಾ ಇದ್ದೀರಾ ಅಂತಲೇ ನೋಡ್ಬೋದು. ಇವಾಗ ಏನು ಗೊತ್ತಾ, ಲವ್ ಲೈಫಿಗೆ ಸ್ಟಿಕ್ ಆನ್ ಆಗಿರ್ತೀರ, ಪಾಸ್ಟ್ ಲವ್ ರಿಲೇಟೆಡ್ ತುಂಬ ಬೇಜಾರಾಗಿರುತ್ತೆ. ಆಲ್ ಆಫ್ ಅ ಸಡನ್ ನಿಮ್ಮ ಮನೆಯವರು ಒಂದು ರೈಟ್ ಚಾಯ್ಸ್, ನಿಮ್ಮ ಒಂದು ಎಮೋಷ್ನಲ್ ಸ್ಟೆಬಿಲಿಟಿಗೆ ಮ್ಯಾಚ್ ಆಗುವಂಥ ಚಾಯ್ಸ್ ಆಗಿರ್ಬೋದು, ನಿಮ್ಮ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಅವರಿಗೆಲ್ಲ ಗೊತ್ತಿದ್ರೆ ಮೇ ಬಿ ಅವ್ರು ನಿಮಗೆ ರೈಟ್ ಪರ್ಸನ್ನ ಕನೆಕ್ಟ್ ಮಾಡೋದಕ್ಕೆ ಅವರ ಒಂದು ಹೆಲ್ಪ್ ಥ್ರೂ ನೀವು ಕನೆಕ್ಟ್ ಆಗ್ಬೋದು. ಆ ಥರ ಪಾಸಿಬಿಲಿಟೀಸ್ ಇದೆ. ನಾನು ಏನು ನೋಡ್ತಾ ಇದ್ದೀನಿ, ಆದಷ್ಟು ನೀವು ನಿಮ್ಮ ಫ್ಯಾಮಿಲಿಯವ್ರ ಜೊತೆ ಬೆರೀರಿ, ನಿಮ್ಮ ಕಂಫರ್ಟ್ ಝೋನ್ ಏನಿದೆ ಅಲ್ಲಿ ಬೆರೀರಿ. ಆ್ಯಂಡ್ ಇಫ್ ಪಾಸಿಬಲ್ ಏನೇ ಅಡ್ವೈಸ್ ಆದ್ರೂ ಕೇಳಿ, ಫ್ಯಾಮಿಲಿಯವ್ರ ಜೊತೆ ಸಜೆಷನ್ ಕೇಳಿ, ಗೈಡೆನ್ಸ್ ಕೇಳಿ. ಅವ್ರು ನಿಮಗೆ ಆ್ಯಕ್ಚುಲಿ ಜೆನ್ಯೂನ್ ಆಗಿ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಅವರ ಒಂದು ಎನರ್ಜಿಯಿಂದ ನಿಮಗೆ ಪಾಸಿಟಿವ್ ಚೇಂಜಸ್ ನಿಮ್ಮ ಲೈಫಲ್ಲಿ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ. ಸೊ ನಿಮ್ಮ ಫ್ಯಾಮಿಲಿನ ನೀವು ನೆಗ್ಲೆಕ್ಟ್ ಮಾಡಬೇಡಿ, ಫ್ಯಾಮಿಲಿ ಜೊತೆನೇ ಇರಿ, ಕಂಫರ್ಟ್ ಝೋನಲ್ಲೇ ಇರಿ ಇಫ್ ಪಾಸಿಬಲ್. ಆ್ಯಂಡ್ ಫ್ಯಾಮಿಲಿ ಎನ್ವಿರಾನ್ಮೆಂಟ್ ಅಥವಾ ನಿಮ್ಮ ಹೋಮ್ ಲ್ಯಾಂಡಲ್ಲೇ ಏನಾದರೂ ಒಂದು ಮಾಡೋದಕ್ಕೆ ಟ್ರೈ ಮಾಡಬೇಕು ನೀವು. ಗ್ರೂಪ್ ನಾನು ಏನು ನೋಡ್ತಾ ಇದ್ದೀನಿ ಗೊತ್ತಾ, ಜಾಸ್ತಿ ನೀವು ಫ್ಯಾಮಿಲಿ ಬಿಟ್ಟು ದೂರ ಹೋಗೋದು, ಅಲ್ಲೇನೋ ಮಾಡೋದಕ್ಕೆ ಹೋಗೋದು, ಅದನ್ನು ಟ್ರೈ ಮಾಡಬೇಡಿ. ಆದಷ್ಟು ನಿಮ್ಮ ಕಂಫರ್ಟ್ ಝೋನ್ ಎಲ್ಲಿದೆ ಅಲ್ಲೇ ರೀ. ಎಟ್ ದಿಸ್ ಪಾಯಿಂಟ್ ನಿಮಗೆ ಎಮೋಷ್ನಲ್ ಸ್ಟೆಬಿಲಿಟಿ ಬೇಕು. ಇವಾಗ ಏನು ಗೊತ್ತಾ, ಫಸ್ಟು ನಾವು ಎಮೋಷ್ನಲಿ ಒಳಗಡೆ ನಾವು ಖುಷಿಯಾಗಿ ಇಲ್ದಾಗ ಹೊರಗಡೆ ಎಷ್ಟೇ ಫ್ರೆಂಡ್ಸ್ನ ಮೀಟ್ ಆದರೂ, ಎಷ್ಟೇ ಪಾರ್ಟೀಸ್ ಮಾಡಿದ್ರು, ಎಷ್ಟೇ ಸೆಲೆಬ್ರೇಷನ್ ಒಳಗಿದ್ರು, ಎಷ್ಟೇ ಈವೆಂಟ್ಸ್ ಮಾಡಿದ್ರು ಅದು ನಮಗೆ ಖುಷಿ ತರಲ್ಲ. ಫಸ್ಟ್ ಈಸ್ ಎಮೋಷನ್ಸ್ ಏನು ಲ್ಯಾಕ್ ಮಾಡ್ತಾ ಇದೆ, ಮೆಂಟಲಿ ನಿಮಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಆ ಒಂದು ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡ್ಬೇಕು. ಇವಾಗ ಕೈ ನೋವಿದ್ ಹಲ್ಲು ನೋವಿದ್ರೆ ಹಲ್ಲು ನೋವಿಗೆ ಟ್ರೀಟ್ಮೆಂಟ್ ತಗೋಬೇಕು, ಬಿಟ್ರೆ ಜ್ವರ ಟ್ಯಾಬ್ಲೆಟ್ನ ತಗೊಳ್ಳೋದಕ್ಕಾಗಲ್ಲ. ಆಗಲ್ಲ, ರೈಟ್? ಸೊ ಇವಾಗ ಹಲ್ಲು ನೋವಿದೆ, ಹಲ್ಲು ನೋವಿಗೆ ಮೆಡಿಸಿನ್ ತಗೊಳ್ಳಿ. ಇವಾಗ ಎಮೋಷ್ನಲಿ ಏನೋ ನೀವು ನೆಗೆಟಿವ್ ಪಾಸ್ಟ್ ಟ್ರಾಮಾನ ಕ್ಯಾರಿ ಮಾಡ್ತಾ ಇದ್ದೀರಾ, ಪಾಸ್ಟ್ ಬ್ಯಾಗೇಜ್ನ ಕ್ಯಾರಿ ಮಾಡ್ತಾ ಇದ್ದೀರಾ, ಡಿಫಿಕಲ್ಟ್ ಆಗ್ತಾ ಇದೆ, ಎಮೋಷ್ನಲಿ ನಿಮಗೆ ತುಂಬ ಕಷ್ಟ ಆಗ್ತದೆ, ತುಂಬ ಭಾರ ಆಗ್ತಾ ಇದೆ. ಫಸ್ಟ್ ಅದನ್ನು ಹೀಲ್ ಮಾಡ್ಕೊಳ್ಳಿ, ಅದನ್ನು ಓವರ್ಕಮ್ ಮಾಡಿ, ಆಮೇಲೆ ನೀವು ನೆಕ್ಸ್ಟ್ ಯೋಚನೆ ಮಾಡಿ, ನೆಕ್ಸ್ಟ್ ಥಿಂಗಿಗೆ ಯೋಚನೆ ಮಾಡಿ. ನೌ ಇಸ್ ನಾಟ್ ದ ಟೈಮ್. ಇವಾಗ ರೈಟ್ ಟೈಮ್ ಅಲ್ಲ ಒಂದು ಹೊಸ ಪೀಪಲ್ನ ಮೀಟ್ ಆಗೋದು, ಹೊಸ ಫ್ರೆಂಡ್ಸ್ ಮಾಡ್ಕೊಳ್ಳೋದು ರೈಟ್ ಟೈಮ್ ಅಲ್ಲ. ನೌ ಇಸ್ ದ ಟೈಮ್. ನಿಮ್ಮ ಮನೆಯವ್ರ ಜೊತೆ ಇರಿ, ನಿಮಗೆ ಎಲ್ಲಿ ಕಂಫರ್ಟ್ ಝೋನ್ ಇದೆ ಅಲ್ಲಿರಿ. ಬಿಕಾಸ್ ಫಸ್ಟು ನೀವು ಹೀಲ್ ಆಗಬೇಕು. ಅದೇನು ಎಲ್ಲಿಗೆ ಏಟಾಗಿದೆ ಅಲ್ಲಿ ಗಾಯಕ್ಕೆ ಫಸ್ಟು ಔಷಧಿ ಹಚ್ಕೋಬೇಕು. ಓಕೆ, ಯಾವಾಗ ನೀವಿನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಫ್ರೀಡಮ್ ಯಾವಾಗ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತ ನೋಡೋಣ. ಹೋಮ್ ಎನ್ವಿರಾನ್ಮೆಂಟಲ್ಲಿ ಒಂದು ಅಪ್ಗ್ರೇಡೇಷನ್, ಕಂಫರ್ಟ್ನೆಸ್ ಕೂಡ ಬರ್ತಾ ಇದೆ. ಅದು ಎಲ್ಲಾಗ್ತಾ ಇದೆ ಅಂತ ನೋಡೋಣ. ಓಕೆ, ಐ ಮೀನ್ ಯಾವ ಒಂದು ಟೈಮಿಗೆ ಅದನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತ ನೋಡೋಣ. ನ್ಯೂ ಬಿಗಿನಿಂಗ್, ಯಾವ ಒಂದು ಟೈಮಿಗೆ ಒಂದು ನ್ಯೂ ಬಿಗಿನಿಂಗ್ ವಿತಿನ್ 7 months. ಸೊ ಎಸ್, ಗ್ರೂಪ್ 2 ನಾನು ಏನು ನೋಡ್ತಾ ಇದ್ದೀನಿ, ವಿತಿನ್ 7 months ನಿಮ್ಮ ಹೋಮ್ ಎನ್ವಿರಾನ್ಮೆಂಟಲ್ಲಿ ಏನೋ ಒಂದು ಪಾಸಿಟಿವ್ ಸೈನ್ಸ್ ಆಗೋದು, ಒಂದು ಜೆನ್ಯೂನ್ ಆಗಿ ಒಂದಷ್ಟು ಜನರನ್ನ ಮೀಟ್ ಆಗೋದು, ಜೆನ್ಯೂನ್ ಆಗಿ ನಿಮ್ಮ ಒಂದು ಗ್ರೋತಿಗೆ ಸಪೋರ್ಟ್ ಮಾಡುವಂಥ, ನಿಮ್ಮ ಒಂದು ಎಮೋಷನ್ಸಿಗೆ ಇನ್ನೂ ಹರ್ಟ್ ಮಾಡುವಂಥ ಒಂದು ಜನ ಅಲ್ಲ, ನಿಮ್ಮ ಎಮೋಷನ್ಸ್ನ ಇನ್ನೂ ಸ್ಟ್ರಾಂಗ್ ಮಾಡುವಂಥ ಒಂದಷ್ಟು ಜನ ನೀವು ವಿತಿನ್ 7 months ನೀವು ಕನೆಕ್ಟ್ ಆಗ್ತೀರಾ, ಮೀಟ್ ಆಗ್ತೀರಾ. ಆ ಒಂದು ನ್ಯೂ ಬಿಗಿನಿಂಗ್, ಆ ಒಂದು ಮೇಜರ್ ನ್ಯೂ ಬಿಗಿನಿಂಗ್, ನ್ಯೂ ಚೇಂಜಸ್ ಕೂಡ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ದ ಥಿಂಗ್ ಈಸ್, ನೀವು ನಿಮ್ಮ ಲೈಫ್ ಕಂಟ್ರೋಲ್ ತಗೊತೀರಾ, ನಿಮ್ಮ ಹ್ಯಾಪಿನೆಸ್ ಬಗ್ಗೆ ಕಂಟ್ರೋಲ್ ತೊಗೊತೀರಾ. ಯಾರು ನಿಮಗೆ ಹರ್ಟ್ ಮಾಡ್ಬೋದು, ಯಾರು ನಿಮಗೆ ಹರ್ಟ್ ಮಾಡೋಕ್ಕೆ ಬಿಡಬಾರ್ದು, ಅದ್ರೂ ಕಂಟ್ರೋಲ್ ಅಟ್ಲೀಸ್ಟ್ ತೊಗೊತೀರಾ. ಆ್ಯಂಡ್ ಟ್ರಸ್ಟ್ ಮೀ, ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಕಡೆ ಬರ್ತಾ ಇದೆ. ಔಟ್ ಆಫ್ ಆಲ್ ದಿಸ್, ಏನೇ ಡಿಸಪಾಯಿಂಟ್ಮೆಂಟ್ ಆಗಿರ್ಬೋದು, ಏನೇ ಒಂದು ಪಾಸ್ಟಲ್ಲಿ ಫೇಲ್ಯೂರ್ ಆಗಿರ್ಬೋದು, ಒಂದು ನ್ಯೂ ಬಿಗಿನಿಂಗ್ನ ನೀವು
ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಆದಷ್ಟು ಬೇಗ ವಿತ್ ದ ಹೆಲ್ಪ್ ಆಫ್ ಫ್ಯಾಮಿಲಿ ಪೀಪಲ್, ವಿತ್ ದ ಹೆಲ್ಪ್ ಆಫ್ ಯುವರ್ ಓನ್ ಪೀಪಲ್ ಅಂತ ಹೇಳಿದ್ರು ತಪ್ಪಿಲ್ಲ. ಸೊ ಎಸ್, ಗ್ರೂಪ್ 2, ದಟ್ ವಾಸ್ ದ ಮೆಸೇಜ್, ಬ್ಯೂಟಿಫುಲ್ ಮೆಸೇಜ್. ನಿಮ್ಮ ಓನ್ ಪೀಪಲ್ ನಿಮ್ಮನ್ನ ಕೈ ಜೋಡಿಸ್ತಾರೆ ಅನ್ನೋದನ್ನ ನೋಡ್ತಾ ಇದೀನಿ. ನಿಮ್ಮ ಫ್ಯಾಮಿಲಿ ಹೋಮ್ ಲ್ಯಾಂಡಲ್ಲಿ ನಿಮಗೆ ಸಕ್ಸಸ್ ಅನ್ನೋದನ್ನ ನೋಡ್ತಾ ಇದೀನಿ. ತುಂಬ ದೂರ ಹೋಗ್ಬಿಡಿ, ಬಿಕಾಸ್ ಜೆಮಿನಿ ಅಂದ್ರೂ ಇಟ್ಸ್ ವೆರಿ ನಿಯರ್ ಟು ಯುವರ್ ಹೋಮ್ ಪೀಪಲ್, ಯುವರ್ ಫ್ಯಾಮಿಲಿ ಪೀಪಲ್. ಆ ಥರನೇ ತುಂಬ ದೂರ ಸಕ್ಸಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಹೋಗಬೇಡಿ. ಎಷ್ಟಾಗುತ್ತೆ ಅಷ್ಟು ನಿಮ್ಮ ಹೋಮ್, ನಿಮ್ಮ ಫ್ಯಾಮಿಲಿ ಪೀಪಲ್ ಜೊತೆನೆ ಸಕ್ಸಸ್ ಅನ್ನೋದು ಫಿಗರ್ ಔಟ್ ಆಗುತ್ತೆ. ಓಕೆ, ಸೊ ಎಸ್, ಗ್ರೂಪ್ 2, ದಟ್ ವಾಸ್ ದ ಮೆಸೇಜ್. ಏನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾಡಬೇಡಿ ಅಂತ ಇದ್ದೀನಿ. ಓಕೆ, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. 7 months, don't forget. Bye bye.